ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ ಅತೀ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ತುಂಬ ಶ್ರೇಷ್ಠವಾದ ದಿನ, ಶಂಕರ ಜಯಂತಿ. ಈ ಸೌಂದರ್ಯಲಹರಿಯ ಗ್ರಂಥಕರ್ತೃ ಆಗಿರುವಂತಹ ಭಗವತ್ಪಾದ ಆದಿಶಂಕರಾಚಾರ್ಯರ ಜನ್ಮದಿನ. ಇದೆಂಥ ಭಾಗ್ಯ ಅಂತ ಅಂದ್ಕೊಳ್ಬೇಕು ನಾವು. ಶಂಕರಾಚಾರ್ಯ ಜನ್ಮದಿನದಂದು ನಾವು ಕೆಲವು ಮುಖ್ಯವಾದ ಸೌಂದರ್ಯಲಹರಿಯ ಶ್ಲೋಕಗಳನ್ನು ಇವತ್ತು ಕಲಿತುಕೊಳ್ಳಲಿದ್ದೇವೆ. ಖಂಡಿತವಾಗಿಯೂ ಇದು ನಮ್ಮೆಲ್ಲರ ಭಾಗ್ಯವೇ. 24ನೆಯ ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ಲಲಿತಾ ಸಹಸ್ರನಾಮದಲ್ಲಿ ಹೇಳಿರುವಂತಹ ಪಂಚಕೃತ್ಯ ಪರಾಯಣ ಅಂದರೆ ಜಗನ್ಮಾತೆ 5 ಕಾರ್ಯಗಳನ್ನು ಮಾಡ್ತಾಳೆ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ ಅಂತ ಹೇಳುವ ಪಂಚಕೃತ್ಯಗಳು, ಪಂಚಕಾರ್ಯಗಳು, 5 ಕೆಲಸಗಳನ್ನು ಮಾಡುವಂಥವಳು. ಸೃಷ್ಟಿ ಅಂದರೆ ಎಲ್ರಿಗೂ ಗೊತ್ತೇ ಇದೆ. ಸ್ಥಿತಿ ಇದು ಗೊತ್ತಿದೆ, ಮೇಂಟೆನೆನ್ಸ್ ನೋಡಿಕೊಳ್ಳುವಂಥದ್ದು. ಆಮೇಲೆ ಲಯ ಇದು ಗೊತ್ತಿದೆ, ನಾಶ ಆಗುವಂಥದ್ದು. ಇದನ್ನು ಮಾಡುವಂಥವಳು ಅವಳೇ ಆದರೂ ಕೂಡ ಬೇರೆಯವರ ಮೂಲಕ, ತನ್ನ ಸೇವಕರ ಮೂಲಕ ಈ ಕೆಲಸವನ್ನು ಅವಳು ಮಾಡಿಸ್ತಾಳೆ. ಬ್ರಹ್ಮ ಸೃಷ್ಟಿಗೆ, ವಿಷ್ಣು ಸ್ಥಿತಿಗೆ, ರುದ್ರ ಲಯಕ್ಕೆ ಕಾರಣವಾಗ್ತಾರೆ. 4ನೇದಾದ ತಿರೋಧಾನ ಅಂತ ಹೇಳಿದರೆ ನಿಜ ಏನಿದೆ ಇದನ್ನ ಒಂದು ಮುಸುಕು ಹಾಕಿ ಇಡುವಂಥದ್ದು. ಮಾಯೆಯಿಂದಾಗಿ ನಿಜವಾಗಿ ನಾವು ಯಾರು ಅಂತ ಹೇಳೋದು ನಮಗಿನ್ನೂ ಗೊತ್ತಿಲ್ಲ. ಮಾಯೆ ಅಂತ ಹೇಳುವ ಒಂದು ಮುಸುಕು. ಈ ಮುಸುಕನ್ನು ಹಾಕೋದೇ ತಿರೋಧಾನ. ಆ ಮುಸುಕನ್ನು ತೆಗೆಯೋದೇ ಅನುಗ್ರಹ. ಮುಸುಕನ್ನು ಹಾಕುವಂಥದ್ದು ಈಶ ಅಥವಾ ಮಹೇಶನ ಮೂಲಕ ಜಗನ್ಮಾತೆ ಮಾಡಿಸ್ತಾಳೆ. ಆಮೇಲೆ ಅನುಗ್ರಹವನ್ನು ಸದಾಶಿವನ ಮೂಲಕ ಮಾಡಿಸ್ತಾಳೆ. ಹಿಂದೊಮ್ಮೆ ಯಾವುದೋ ಒಂದು ಕ್ಲಾಸಿನಲ್ಲಿ ಒಬ್ಬರು ಸಂಶಯವನ್ನು ವ್ಯಕ್ತಪಡಿಸಿದರು. ಶಿವನಿಗೂ ಸದಾಶಿವನಿಗೂ ವ್ಯತ್ಯಾಸ ಏನಿದೆ? ಇಬ್ಬರೂ ಒಂದೇ ತಾನೇ? ಖಂಡಿತವಾಗಿಯೂ ಬೇರೆ ಬೇರೆ ರೂಪಗಳು ಅಂತ ಹೇಳ್ಬೋದು. ಆದರೆ ಅದರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಶಿವ ಅಂತ ಹೇಳಿದರೆ ಜಟಾಜೂಟಧಾರಿಯಾಗಿ ವಾಸುಕಿಯನ್ನ ಆಭರಣವಾಗಿ ಧರಿಸಿಕೊಂಡಿರುವಂಥವನು, ಚಂದ್ರವಂಕವನ್ನು ಇಟ್ಟುಕೊಂಡಿರುವವನು ತಲೆಯಲ್ಲಿ ಅಂತ ಹೇಳಿದರೆ ಒಂದು ರೂಪ ಇರುವಂಥದ್ದು ಶಿವ. ಸದಾಶಿವ ಅಂತ ಹೇಳಿದರೆ ಆ ಆತ್ಮ ತತ್ವ, ರೂಪ ಇಲ್ಲದೆ ಇರುವಂಥದ್ದು ಸದಾಶಿವ. ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ನಾವು ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳಿದರೂ ಕೂಡ ಬ್ರಹ್ಮನಿಗೊಂದು ರೂಪ ಇದೆ, ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ. ವಿಷ್ಣುವಿಗೆ ಒಂದು ರೂಪ ಇದೆ, ಅಂದರೆ ಒಂದು ಮಾನವ ಆಕಾರವನ್ನು ಕೊಟ್ಟಿದ್ದೇವೆ. ಯಾವ ಯಾವ ಬೇರೆ ಬೇರೆ ವೇಷಗಳನ್ನು ಧರಿಸ್ತಾರೆ, ಯಾವ ಆಭರಣಗಳನ್ನು ಧರಿಸ್ತಾರೆ, ಇದನ್ನೆಲ್ಲ ನಾವು ಶ್ಲೋಕಗಳಲ್ಲಿ ಹೇಳ್ತೀವಿ.
ಇದೇ ಸದಾಶಿವ ಅಂತ ಹೇಳಿದರೆ ಆ ಮೂಲ ತತ್ವ, ಯಾವುದನ್ನು ನಾವು ಚೇತನ ಅಂತ ಹೇಳ್ತೇವೆಯೋ ಅದು ಸದಾಶಿವ. ಹಾಗಾಗಿ ಸದಾಶಿವ ಮತ್ತು ಶಿವನಿಗೆ ಇದಿರುವಂತಹ ವ್ಯತ್ಯಾಸ. ಸದಾಶಿವನ ಮೂಲಕ ಅನುಗ್ರಹವನ್ನು ಕೊಡುವಂತಹ ಕಾರ್ಯವನ್ನು ಜಗನ್ಮಾತೆ ಮಾಡ್ತಾಳೆ. ಅನುಗ್ರಹ ಅಂತ ಹೇಳಿದರೆ ಆ ಮಾಯೆ ಅಂತ ಹೇಳುವ ಮುಸುಕನ್ನು ತೆಗೆದು ಹಾಕುವಂಥದ್ದು. ನಾನು ಯಾರು ಅಂತ ಹೇಳುವ ಜ್ಞಾನ ನಮಗೆ ಬರುವಂಥದ್ದು. ಈ 5 ಕಾರ್ಯಗಳನ್ನು ಕೂಡ ಅವಳು ಮಾಡ್ತಾಳೆ ಅಂತ ಹೇಳೋದನ್ನು ನಾವು ಲಲಿತಾ ಸಹಸ್ರನಾಮದಲ್ಲಿ ತಿಳಿದುಕೊಂಡಿದ್ದೆವು. ಅದನ್ನು ಮತ್ತೆ ಒತ್ತಿ ಇಲ್ಲಿ 24ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ನಮಗೆ ವಿವರಿಸಿದರು. ಈಗ 25ನೇ ಶ್ಲೋಕ ಒಂದು ತುಂಬ ಮುಖ್ಯವಾದ ಶ್ಲೋಕ ಇದು. ಈ ಶ್ಲೋಕವನ್ನು ಹಲವಾರು ದೇವಿ ಉಪಾಸಕರು ಸೌಂದರ್ಯಲಹರಿ ಹಾಡುವ ಮೊದಲು, ಪಠಣೆ ಮಾಡುವ ಮೊದಲು ಈ ಶ್ಲೋಕವನ್ನು ಹೇಳಿ ಸೌಂದರ್ಯಲಹರಿ ಪಠಿಸ್ತಾರೆ. ಕೊನೆಯಲ್ಲಿಯೂ ಕೂಡ ಎಲ್ಲ ಶ್ಲೋಕಗಳನ್ನು ಹೇಳಿ ಆದ ಮೇಲೆ ಕೊನೆಯದಾಗಿ ಈ ಶ್ಲೋಕವನ್ನು ಮತ್ತೆ ಹೇಳುತ್ತಾರೆ. ಅಂದರೆ ಇದಕ್ಕೆ ಸಂಪುಟಿ ಅಂತ ಹೆಸರು. ತುಂಬ ಮುಖ್ಯವಾದದ್ದು. ಈ ಶ್ಲೋಕವನ್ನು ಬಹುಶಃ ಸೌಂದರ್ಯಲಹರಿಯ ಹೃದಯ ಅಂತ ಹೇಳಬಹುದು. ಸಾಧ್ಯ ಆದರೆ ಇದನ್ನು ಕಂಠಪಾಠ ಮಾಡಿ ದಿನಕ್ಕೆ 1 ಸಲ ಹೇಳ್ಬೋದು. ಇಲ್ಲ ಸಮಯ ಸಿಕ್ಕಿದಾಗ ಪುಸ್ತಕ ಹಿಡಿದುಕೊಂಡು ಇದನ್ನು ಮಂಗಳವಾರ, ಶುಕ್ರವಾರವೋ ಅಥವಾ ಪೂರ್ಣಿಮೆ ದಿನವೋ ಅಥವಾ ಸಮಯ ಸಿಕ್ಕಿದಾಗ ಯಾವಾಗ ಅದನ್ನು ಹೇಳಬೇಕು ಅಂತ ಅನಿಸುತ್ತೋ ಆವಾಗ ದಯವಿಟ್ಟು ಎಲ್ಲರೂ ಹೇಳೋಣ. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೇ ಭವೇತ್ ಪೂಜಾ ಪೂಜಾ ತವ ಚರಣಯೋರ್ಯಾ ವಿರಚಿತ ತಥಾ ಹಿ ತ್ವತ್ಪಾದೋದ್ವಹನ ಮಣಿಪೀಠಸ್ಯ ನಿಕಟೆ ಸ್ಥಿತಾ ಹ್ಯೇತೆ ಶಶ್ವನ್ ಮುಕುಲಿತಕರೋತ್ತಂ ಸಮಕುಟಾಃ. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೆ. ಈ 3 ದೇವರುಗಳು ಬ್ರಹ್ಮ, ವಿಷ್ಣು, ರುದ್ರ, ಈ 3 ದೇವರುಗಳು ಕೂಡ, ಅಂದರೆ ನಾವು ಮಹಾದೇವರು ಅಂತೆಲ್ಲ ಹೇಳ್ತೀವಲ್ಲ, ಹಾಗಾಗಿ ಈ 3 ಎಲ್ಲರೂ ಹಾಗೆ, ಆದರೆ ಈ 3 ಕುರಿತಾಗಿ ಇಲ್ಲಿ ಆದಿಶಂಕರಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ತ್ರಿಗುಣ ಜನಿತಾನಾಂ ತವ ಶಿವೆ. ಹೇಗೆ ಹುಟ್ಟಿದ್ರು ಇವರೆಲ್ಲ? ಹೇಗೆ ಸೃಷ್ಟಿಯಾದರು? ಜಗನ್ಮಾತೆಯ 3 ಗುಣಗಳಿಂದ, ತ್ರಿಗುಣ, ಅದರಿಂದ ಜನಿತಾನಾಂ ಹುಟ್ಟಿದಂಥವರು. ರಜೋಗುಣದಿಂದ ಬ್ರಹ್ಮ, ಸತ್ವಗುಣದಿಂದ ವಿಷ್ಣು, ತಮೋಗುಣದಿಂದ ರುದ್ರ. ಈ 3 ದೇವರುಗಳೂ ಕೂಡ ಜಗನ್ಮಾತೆಯ 3 ಗುಣಗಳಿಂದಾಗಿ ಜನಿಸಿದ್ರು. ಭವೇತ್ ಪೂಜಾ ಪೂಜಾ ತವ ಚರಣಯೋರ್ಯಾ ವಿರಚಿತ. ಆಮೇಲೆ ತಥಾಹಿ ತ್ವತ್ಪಾದೋ ಉದ್ವಹನ ಮಣಿಪೀಠಸ್ಯ ನಿಕಟೆ. ಈ ಜಗನ್ಮಾತೆ ಸಿಂಹಾಸನದ ಮೇಲೆ ಕೂತಿದ್ದಾಳೆ. ನಾವು ಯಾರಾದರೂ ಸ್ವಲ್ಪ ಹಿರಿಯವರು ಒಂದು ಕುರ್ಚಿಯಲ್ಲಿ ಕೂತ್ರೆ ಅವರಿಗೆ ಪಾದ ಇಡ್ಲಿಕ್ಕೆ ಅಂತ ಒಂದು ಸಣ್ಣ ಸ್ಟೂಲ್ ಇಡ್ತೇವೆ ನೋಡಿ. ಅದೇ ಸ್ಟೂಲ್ನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ತಥಾಹಿ ತ್ವತ್ಪಾದ ಉದ್ವಹನ ಮಣಿಪೀಠಸ್ಯ. ನಿನ್ನ ಕಾಲನ್ನ, ಪಾದಗಳನ್ನ ನೀನು ಎತ್ತಿ ಎಲ್ಲಿಟ್ಟಿದ್ಯಾ? ಮಣಿಪೀಠ, ರತ್ನ ಖಚಿತವಾದ, ವಜ್ರ ಖಚಿತವಾದ ಸಣ್ಣ ಒಂದು ಪೀಠದ ಮೇಲೆ ನಿನ್ನ ಪಾದಗಳನ್ನು ನೀನು ಇರಿಸಿದ್ಯಾ? ಆ ಪಾದಗಳ ನಿಕಟವಲ್ಲಿ, ಹತ್ತಿರದಲ್ಲಿ, ಸಮೀಪದಲ್ಲಿ ಯಾರಿದ್ದಾರೆ? ಈ 3 ಜನ. ಚರಣಯೋರ್ಯಾ ವಿರಚಿತ. ಈ 3 ಜನರು ಆ ಚಿಕ್ಕ ಸ್ಟೂಲಿನಲ್ಲಿ ನಿನ್ನ ಪಾದ ಇಟ್ಟಿದೆಯಲ್ಲ, ಅದರ ಹತ್ರ ಅವರು 3 ಜನರು ಕೂತಿದ್ದಾರೆ. ಹೇಗೆ ಕೂತಿದ್ದಾರೆ? ಸ್ಥಿತಾಹ್ಯೇತೆ ಶಶ್ವನ್ ಮುಕುಲಿತ ಕರೋತ್ತಂಸ ಮಕುಟ. ಅವರ ಕರಗಳನ್ನು ಉತ್ತಂಸ ಮಕುಟ, ಅವರ ಕಿರೀಟಕ್ಕಿಂತ ಮೇಲಕ್ಕೆ ಎತ್ತಿ ನಿನಗೆ ಶಾಶ್ವತವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ನಿನಗೆ ಪೂಜೆ ಮಾಡಿದ್ರೆ ಅವರಿಗೂ ಪೂಜೆ ಮಾಡಿದ ಹಾಗೆ ಅಲ್ವೇ? ತನ್ನೇಲಿ ಶಂಕರಾಚಾರ್ಯರು ಹೇಳ್ತಿದ್ದಾರೆ, ತ್ರಯಾಣಾಂ ದೇವಾನಾಂ ತ್ರಿಗುಣ ಜನಿತಾನಾಂ ತವ ಶಿವೆ. ಅವರೆಲ್ಲರೂ 3 ಜನ ಕೂಡ ನಿನ್ನಿಂದಲೇ ಹುಟ್ಟಿಕೊಂಡ್ರು. ಭವೇತ್ ಪೂಜಾ ಪೂಜಾ ತವ ಚರಣಯೋರ್ಯಾ ವಿರಚಿತ. ನಿನ್ನ ಪಾದಗಳಿಗೆ ಮಾಡುವಂತಹ ಆರಾಧನೆ ಅವರಿಗೂ ಪೂಜೆ ಆಗತ್ತೆ ಅಲ್ವೇ? ಆಲೋಚನೆ ಮಾಡಿ.
ಪಾದದ ಹತ್ರ ಅವರು 3 ಜನನೂ ಕೂತಿದ್ದಾರೆ ಅಂತಾದರೆ ನಾವು ಈ ತಾಯಿಯ ಪಾದಗಳಿಗೆ ಮಾಡುವಂತಹ ಆರಾಧನೆ ಪೂಜೆ ಅವರಿಗೂ ಸಲ್ಲೋದಿಲ್ವೇ? ಹಾಗಾದರೆ ಅವರಿಗೆ ಬೇರೆ ಪೂಜೆ ಮಾಡಬೇಕಾ? ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಇಲ್ಲಿ ಆದಿಶಂಕರಾಚಾರ್ಯರು ಹೇಳ್ತಾ ಇರೋದು. ಈ ಜಗನ್ಮಾತೆಯ ಆರಾಧನೆ ಅಂತ ಹೇಳಿದ್ರೆ ಎಲ್ಲದರ ಆರಾಧನೆ, ಇಡೀ ಸೃಷ್ಟಿಯ ಆರಾಧನೆ. ಉಪದೇಶ ಸಾರದಲ್ಲಿ ಭಗವಾನ್ ರಮಣ ಮಹರ್ಷಿಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದೇಹದ ಮೂಲಕ ಮಾಡುವಂತಹ ಪೂಜೆಯಲ್ಲಿ ಯಾವುದು ಶ್ರೇಷ್ಠ? ಅಷ್ಟಮೂರ್ತಿ ಬೃಹತ್ ದೇವ ಪೂಜನಂ. ಎಲ್ಲದರಲ್ಲಿಯೂ ಇಡೀ ವಿಶ್ವದಲ್ಲಿಯೇ ಆ ದೇವರನ್ನ ಕಂಡು ಮಾಡುವಂತಹ, ದೇಹದಿಂದ ಮಾಡುವಂತಹ ಪೂಜೆಯೇ ಶ್ರೇಷ್ಠ. ಅಂದರೆ ದೇಹದಿಂದ ಮಾಡುವಂತಹ ಪೂಜೆಯಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಿದ್ರೆ ಅಷ್ಟಮೂರ್ತಿ ಬೃಹತ್ ದೇವ ಪೂಜನಂ ಅಂತ ಹೇಳಿದ್ರು. ನಾವೀಗ ಒಬ್ಬೊಬ್ಬರಿಗೆ, ಬ್ರಹ್ಮನಿಗೆ ಇರ್ಬೋದು, ವಿಷ್ಣುಗೆ ಇರ್ಬೋದು, ಅಥವಾ ರುದ್ರನಿಗೆ ಇರ್ಬೋದು, ಶಿವನಿಗೆ ಇರ್ಬೋದು, ಒಬ್ಬೊಬ್ಬರಿಗೆ ಮಾಡಿದರೆ ಒಂದೊಂದು ಭಾಗಕ್ಕೆ ಮಾತ್ರ ನಾವು ಪೂಜೆ ಮಾಡಿದ ಹಾಗೆ. ಟೋಟಲ್ ಆಗಿ ಪೂಜೆ ಮಾಡಿದಾಗಲ್ಲ, ಒಟ್ಟಾಗಿ ಪೂಜೆ ಮಾಡಿದಾಗೆ ಆಗೋದಿಲ್ಲ. ಒಂದು ಭಾಗಕ್ಕೆ ಮಾತ್ರ ಪೂಜೆ ಮಾಡಿದಾಗೆ, ಕೈಯೋ ಕಾಲೋ ಒಂದು ಭಾಗಕ್ಕೆ ಮಾತ್ರ. ಅದೇ ಈ ಜಗನ್ಮಾತೆಯ ಪಾದಗಳಿಗೆ ಮಾಡಿದಾಗ ಇದು ಇಡೀ ಸೃಷ್ಟಿಗೆ ಮಾಡುವಂತಹ ಪೂಜೆ. ಅಷ್ಟಮೂರ್ತಿ ಬೃಹತ್ ದೇವ ಪೂಜನ ಅಲ್ವೇ? ಹಾಗಾದರೆ ನಾವು ಜಗನ್ಮಾತೆಯ ಪಾದಗಳ ಆರಾಧನೆಯನ್ನು ಮಾಡಿದಾಗ ಇದೇ ಆರಾಧನೆ ಬ್ರಹ್ಮ, ವಿಷ್ಣು, ರುದ್ರ, ಶಿವ ಎಲ್ಲರಿಗೂ ಸಲ್ಲತ್ತೆ. ಅವರಿಗೆ ವಿಶೇಷವಾಗಿ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಇನ್ನು 3 ಥರದ ಪೂಜೆಗಳಿರುತ್ತೆ: ಸಾತ್ವಿಕ, ರಾಜಸಿಕ, ತಾಮಸಿಕ. ಇದನ್ನು ಭಗವಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾನೆ. 8ನೇ ಅಧ್ಯಾಯದಲ್ಲಿ ಅದನ್ನು ಕೂಡ ಹೇಳ್ತಾನೆ. ಯಾರು ತಾಮಸ ಪೂಜೆಯನ್ನು ಮಾಡ್ತಾರೋ ಅವರು ಅದೇ ಥರದ ಫಲವನ್ನು ಪಡಿತಾರೆ. ತಾಮಸ ಮಾತ್ರ ಅಲ್ಲ, ಯಾವುದೇ ಗುಣವನ್ನು ಅವರು ಆರಾಧಿಸ್ತಾರೋ ಅದೇ ಗುಣವನ್ನು, ಅದೇ ಗುಣದ ಫಲವನ್ನು, ಪರಿಣಾಮವನ್ನು ಅವರು ಫಲವಾಗಿ ಪಡಿತಾರೆ. ಒಂದೊಂದೇ ಇಲ್ಲಿ ಆ ಜಗನ್ಮಾತೆ, ಈ ಜಗನ್ಮಾತೆ ಆರಾಧನೆ ಮಾಡಿದಾಗ ಎಲ್ಲರಿಗೂ ಆರಾಧನೆ ಮಾಡಿದ ಹಾಗೆ. ಅದು ಕೂಡ ಈ ದೇವತೆಗಳು ಹೇಗಿದ್ದಾರೆ? ಅವಳಿಗೆ ನಮಸ್ಕಾರವನ್ನ ಮಾಡಿಕೊಂಡಿದ್ದಾರೆ. ಅಂದರೆ ಅವರ ತಲೆ ಅಲ್ಲಿ ಬಾಗಿ ಇದೆ. ಕಿರೀಟದ ಮೇಲೆ ಕೈಯನ್ನ ಎತ್ತಿ, ಕರಗಳನ್ನು ಎತ್ತಿ ಜೋಡಿಸಿಕೊಂಡು ಶಾಶ್ವತವಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಇದು ಈ ಜಗನ್ಮಾತೆಗೆ ಮಾಡಿದ ಪೂಜೆಯೇ ಪೂರ್ಣವಾದ ಪೂಜೆ ಅಥವಾ ಪರ್ಫೆಕ್ಟ್ ಪೂಜೆ. ಇನ್ನು ಬೇರೆಯವರಿಗೆ ಮಾಡಿದ ಪೂಜೆ ಎಲ್ಲ ಸ್ವಲ್ಪ ಸ್ವಲ್ಪವೇ ಮಾಡಿದ ಪೂಜೆ ಅಂತ ಇಲ್ಲಿ ಆದಿಶಂಕರಾಚಾರ್ಯ ನಮಗೆ ತಿಳಿಸಿಕೊಡ್ತಿದ್ದಾರೆ. ಮುಂದಿನ ಶ್ಲೋಕ 26ನೇ ಶ್ಲೋಕ. ವಿರಿಂಚಿ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿರತಿಂ ವಿನಾಶಂ ಕೀನಾಶೋ ಭಜತಿ ಧನದೋ ಯಾತಿ ನಿಧನಂ ವಿತಂದ್ರಿ ಮಾಹೇಂದ್ರಿ ವಿತತಿರಪಿ ಸಮ್ಮೀಲಿತ ದೃಶಾ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ. ಇಲ್ಲಿ ಮಹಾಪ್ರಳಯ, ಮಹಾಸಂಹಾರೇಸ್ಮಿನ್, ಮಹಾಪ್ರಳಯ. ಈ ಜಗನ್ಮಾತೆ ಮತ್ತು ಜಗತ್ಪಿತ ಶಿವ ಮತ್ತೆ ಶಕ್ತಿ ತತ್ವಗಳು ಇವು ಶಾಶ್ವತವಾಗಿ ಇರುವಂಥದ್ದು. ಆದರೆ ಇದೇ ಜಗನ್ಮಾತೆಯಿಂದ ಬಿಂದುವಿನಿಂದ ನಾದ, ನಾದದಿಂದ ಕಿರಣ, ಆಮೇಲೆ ಬಂದಿರುವಂತಹ ರಜೋಗುಣ, ಸತ್ವಗುಣ, ತಮೋಗುಣ, ಆಮೇಲೆ ಬಂದಿರುವಂತಹ ಭೂತಗಳು, ಇವೆಲ್ಲರಿಂದ ಈ ಪ್ರಪಂಚ, ಈ ವಿಶ್ವದ ಸೃಷ್ಟಿ ಆಯಿತು. ಇದ್ಯಾವುದು ಶಾಶ್ವತ ಅಲ್ಲ. ಶಿವ ಮತ್ತು ಶಕ್ತಿ ತತ್ವಗಳಲ್ಲಿ ಶಾಶ್ವತ. ಆದರೆ ಅವಳಿಂದ ಬಂದಿರುವಂತಹ, ಅವಳಿಂದಲೇ ಜನಿತವಾಗಿರುವಂತಹ ಬೇರೆ ಯಾವುದೂ ಕೂಡ ಶಾಶ್ವತ ಅಲ್ಲ.
ವಿರಿಂಚಿ ಪಂಚತ್ವಂ ವ್ರಜತಿ. ವಿರಿಂಚಿ ಅಂತ ಹೇಳಿದ್ರೆ ಬ್ರಹ್ಮ. ಬ್ರಹ್ಮ ಪಂಚತ್ವವನ್ನು ಹೊಂದುತ್ತಾನೆ. ಏನು ಪಂಚತ್ವ ಅಂತ ಹೇಳಿದ್ರೆ ಪಂಚಭೂತಗಳಲ್ಲಿ ಸೇರಿ ಹೋಗ್ತಾನೆ. ಯಾರು? ನಾವು ಸೃಷ್ಟಿಕರ್ತ ಬ್ರಹ್ಮ ಅಂತ ಕರಿತೀವಿ ನೋಡಿ. ಆ ಬ್ರಹ್ಮನೂ ಕೂಡ ನಾಶವಾಗಿ ಬಿಡ್ತಾನೆ. ಅಂದರೆ ಅವಳಿಂದ ಸೃಷ್ಟಿಯಾಗಿರುವಂತಹ ಬೇರೆ ಎಲ್ಲದಕ್ಕೂ ಕೂಡ ಒಂದು ಕಾಲಾವಧಿ, ಸಮಯ ಅವಧಿ ಇದೆ. ಇಷ್ಟು ಸಮಯದವರೆಗೆ ಮಾತ್ರ ಇರ್ತಾರೆ. ಎಷ್ಟು ಸಮಯ? ಚತುರ್ಯುಗ. ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ. ಈ 4 ಯುಗಗಳು ಚತುರ್ಯುಗ ಅಂತ ಹೇಳ್ತೀವಿ. ಇದು ಮುಗ್ದ ಮೇಲೆ ಮತ್ತೆ ಎಲ್ಲರೂ ವಾಪಸ್ ಹೋಗಬೇಕು. ನಾವು ಅವಾಗವಾಗ ವಾಪಸ್ ಹೋಗ್ತೇವೆ, ಮತ್ತೆ ಬರ್ತೇವೆ. ಅಂತಹ ಬ್ರಹ್ಮ ವಿಷ್ಣು ರುದ್ರರು ಕೂಡ ವಾಪಸ್ ಹೋಗಬೇಕು ಅಂತ ಹೇಳ್ತಿದ್ದಾರೆ. ವಿರಿಂಚಿಹಿ ಪಂಚತ್ವಂ ವ್ರಜತಿ. ಪಂಚಭೂತಗಳಲ್ಲಿ ಒಂದಾಗಿ ಹೋಗ್ತಾನೆ. ನಾವು ಹೇಳಲ್ವಾ, ಮಣ್ಣಿನಿಂದ ಬಂದೆವು, ಮಣ್ಣಿಗೆ ಮತ್ತೆ ಸೇರಿಕೊಂಡೆವು ಅಂತೇಳಿ. ಹಾಗೆ ನಾವು ಮಾತ್ರ ಅಲ್ಲ, ಸೃಷ್ಟಿಕರ್ತ ಬ್ರಹ್ಮನೂ ಕೂಡ ಈ ಪಂಚಭೂತಗಳಲ್ಲಿ ಒಂದಾಗಿ ಹೋಗ್ಬಿಡ್ತಾನೆ. ಹರಿಹಿ ಆಪ್ನೋತಿ ವಿರತಿ. ವಿರತಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಎಂಡ್ ಆಗೋದು, ಕೊನೆ ಆಗೋದು. ಹರಿಹಿ ಕೂಡ, ಹರಿಯೂ ಕೂಡ ಆ ಕೊನೆಯನ್ನ ಸೇರಿಕೊಳ್ತಾನೆ. ವಿನಾಶಂ ಕೀನಾಶ. ಕೀನಾಶ ಅಂತ ಹೇಳಿದ್ರೆ ಯಮ. ನಮ್ಮೆಲ್ಲರನ್ನ ಕರ್ಕೊಂಡು ಹೋಗೋದು ಅವನೇ ತಾನೆ. ಅವನನ್ನೇ ಇವಳು ಕರ್ಕೊಂಡು ಹೋಗ್ಬಿಡ್ತಾಳೆ. ಅವನಿಗೆ ಕೂಡ ಅಂತಹ ಕೀನಾಶ ಅಂತ ಹೇಳಿದ್ರೆ ಯಮ. ಯಮನಿಗೂ ನಾಶ ಬಂದ್ಬಿಡ್ತು. ಭಜತಿ ಧನದೋ ಯಾತಿ ನಿಧನಂ. ಧನದೋ, ಧನದಹ ಅಂತ ಹೇಳಿದ್ರೆ ಕುಬೇರ. ಕುಬೇರನು ನಿಧನ ಆಗ್ಬಿಡ್ತಾನೆ, ಅವನು ಮರಣಿಸ್ತಾನೆ. ವಿತಂದ್ರಿ ಮಾಹೇಂದ್ರಿ. ವಿತಂದ್ರಿ ಅಂತ ಹೇಳಿದ್ರೆ ಮರಣ, ಮಾಹೇಂದ್ರಿ ಅಂತ ಹೇಳಿದ್ರೆ ಮಹೇಂದ್ರ, ಸ್ವರ್ಗಾಧಿಪತಿಯಾದ ಇಂದ್ರ. ವಿತತಿರಪಿ ಸಮ್ಮೀಲಿತ ದೃಶ್ಯ. ಒಬ್ಬನೇ ಹೋಗ್ತಾನ? ಆಹಾ, ಅಲ್ಲಿ ಯಾವುದೆಲ್ಲ ದೇವತೆಗಳಿದಾರೋ ಸ್ವರ್ಗದಲ್ಲಿ ಅವನ ಜೊತೆ ಅವನ ಅನುಯಾಯಿಗಳು ಎಲ್ಲರೂ ಕೂಡ ಸಮ್ಮೀಲಿತ ದೃಶ್ಯ, ಕಣ್ಣು ಮುಚ್ಚಿಕೊಂಡು ಎಲ್ಲ ವಾಪಸ್ ಹೋಗ್ಬಿಡ್ತಾರೆ. ಆದರೆ ಮಹಾಸಂಹಾರೇಸ್ಮಿನ್, ಇದರಲ್ಲಿ ಯಾವಾಗಾಗೋದು? ಮಹಾಪ್ರಳಯದ ಸಮಯದಲ್ಲಿ ಹೀಗೆಲ್ಲ ಆಗತ್ತೆ. ವಿಹರತಿ ಸತಿ ತ್ವತ್ ಪತಿರಸೌ. ಆದರೆ ನೀನು ನಿನ್ನ ಪತಿಯಾದ ಸದಾಶಿವನ ಜೊತೆಯಲ್ಲಿ ವಿಹಾರವನ್ನ ಮಾಡ್ತಾ ಇರ್ತೀಯ. ಯಾವಾಗ? ಮಹಾಪ್ರಳಯ, ಮಹಾಸಂಹಾರ, ಮಹಾಪ್ರಳಯ ಆದಾಗ ಬೇರೆಲ್ಲರೂ ನಾಶವಾಗ್ಬಿಡ್ತಾರೆ. ಯಾಕೆ? ಅವರೆಲ್ಲರನ್ನ ಸೃಷ್ಟಿ ಮಾಡಿದವಳು ಇವಳು. ಒಂದು ಸೃಷ್ಟಿ ಆಯಿತೋ ಮತ್ತೆ ಅದಕ್ಕೆ ಕೊನೆಯೂ ಇದೆ. ಹುಟ್ಟಿದವನು ಸಾಯಲೇಬೇಕು. ಬ್ರಹ್ಮನು ಆಮೇಲೆ ಹುಟ್ಟಿದವನು, ಅವನನ್ನ ಜಗನ್ಮಾತೆ ಸೃಷ್ಟಿ ಮಾಡಿದಂಥವಳು. ಹಾಗಾದ್ರೆ ಅವನಿಗೂ ಕೊನೆ ಬೇಕು, ವಿಷ್ಣುಗೂ ಬೇಕು, ಯಮ ಕುಬೇರ ಎಲ್ಲರೂ, ಇಂದ್ರ ಎಲ್ಲರೂ ವಾಪಸ್ ಹೋಗ್ಬೇಕು. ಉಳ್ಕೊಂಡವ್ರು ಯಾರು? ಶಿವ ಮತ್ತೆ ಶಕ್ತಿ ಮಾತ್ರ. ಈ ಇಬ್ರು ಮಾತ್ರ ಉಳ್ಕೊಳ್ತಾರೆ. ಅಲ್ಲಿ ಶಿವ ಅಂತ ಹೇಳಿದ್ರೆ ಸದಾಶಿವ ಚೇತನ, ಶಕ್ತಿ ಚೇತನವೂ ಹೌದು, ಜಡವೂ ಹೌದು. ಇದು ನೆನಪಲ್ಲಿ ಇಟ್ಕೊಳ್ಬೇಕು. ಇದು ವ್ಯತ್ಯಾಸ. ಶಿವ ಅಂತ ಹೇಳಿದ್ರೆ ಚೇತನ, ಶಕ್ತಿ ಅಂತ ಹೇಳಿದ್ರೆ ಚೇತನವೂ ಹೌದು, ಜಡವೂ ಹೌದು. ಈ ಸಂಹಾರದ ಸಮಯದಲ್ಲಿ ಎಲ್ಲವನ್ನು ತನ್ನ ಒಳಗೆ ತೆಗೆದುಕೊಂಡು ಮತ್ತೆ ಸದಾಶಿವನ ಜೊತೆ ವಿಹಾರವನ್ನು ಮಾಡ್ತಾ ಇರ್ತಾಳೆ. ಎಲ್ಲರೂ ಕೂಡ ಒಂದು ಬೀಜದ ರೂಪದಲ್ಲಿ ಇದ್ದು ತೆಗೆದುಕೊಂಡು ಹೋಗ್ಬಿಡ್ತಾಳೆ. ಮತ್ತೆ ಸೃಷ್ಟಿಯ ಸಮಯದಲ್ಲಿ ಅದನ್ನೇ ಮತ್ತೆ ಹೊರಗೆ ಹಾಕುವಂಥದ್ದು. ಹಾಗಾಗಿ ನಾವೆಲ್ಲ ಮತ್ತೆ 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 ಹುಟ್ಟಿ ಬರುವಂಥದ್ದು. ಇದರಿಂದ ಹೊರಗಡೆ ಬರಬೇಕು ಅಂತಾದರೆ ಒಂದೇ ದಾರಿ, ಮೋಕ್ಷ. ಮೋಕ್ಷ ಸಿಗಬೇಕು. ಮೋಕ್ಷ ಸಿಕ್ಕಿದ್ರೆ ಈ ಚಕ್ರವ್ಯೂಹದಿಂದ ಹೊರಗಡೆ ನಾವು ಬರ್ತೇವೆ. ಆಮೇಲೆ ಮತ್ತೆ ಮತ್ತೆ ಹುಟ್ಟೋದು ಬರೋದು ಏನೂ ಇಲ್ಲ. ಮತ್ತೆ ಅವಳ ಜೊತೆಯೇ ನಾವು ಐಕ್ಯವಾಗಿ
ಇರುವಂಥದ್ದು. ಇನ್ನೊಂದು ದೃಷ್ಟಿಯಿಂದ ಇದೇ ಶ್ಲೋಕವನ್ನು ನೋಡಬೇಕು ಅಂತಿದ್ರೆ, ಬ್ರಹ್ಮ ಏನು? ಸೃಷ್ಟಿಗೆ ಕಾರಣನಾದವನು. ಅಂದರೆ ನಮ್ಮಲ್ಲಿ ಹುಟ್ಟಿಕೊಳ್ಳುವಂತಹ ಆಸೆಗಳು, ಕೋರಿಕೆಗಳು ಬ್ರಹ್ಮ ಅಂತ ಅಂದ್ಕೊಳ್ಳೋಣ. ವಿಷ್ಣು ಈ ಕೋರಿಕೆಗಳನ್ನು ತೀರಿಸುವುದಕ್ಕೆ ನಾವು ಮಾಡುವಂತಹ ಸಾಧನೆಗಳು. ಈಗ ನಮಗೆ ಕೋರಿಕೆ ಸೌಂದರ್ಯಲಾರಿ ಕಲಿಬೇಕು, ಅಥವಾ ಈ ಅಧ್ಯಾತ್ಮ ಕ್ಷೇತ್ರದ ಉತ್ತುಂಗದ ಶಿಖರವನ್ನು ಏರಬೇಕು ಅಂತ ಹೇಳುವ ಆಸೆ. ಅದಕ್ಕೆ ಏನೆಲ್ಲ ಸಾಧನೆಯನ್ನು ನಾವು ಮಾಡಬೇಕು? ಇದು ವಿಷ್ಣು. ಆಮೇಲೆ ಯಮ ಅಂತ ಹೇಳಿದರೆ ನಮಗೆ ಈ ದಾರಿಯಲ್ಲಿ ಬರುವಂತಹ ಅಡಚಣೆಗಳು, ವೈಯಕ್ತಿಕವಾಗಿ ಇರ್ಬೋದು, ಕೌಟುಂಬಿಕವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಆಧ್ಯಾತ್ಮಿಕವಾಗಿ ಇರ್ಬೋದು, ಅಥವಾ ಆರ್ಥಿಕವಾಗಿ ಇರ್ಬೋದು. ಹಲವಾರು ಅಡಚಣೆಗಳು. ಮುಂದೆ ಹೋಗಬೇಕು ಅಂತ ಮನಸ್ಸಿದೆ, ಆದರೂ ಹಲವಾರು ಅಡಚಣೆಗಳು ನಮಗೆ ಬರ್ತಾ ಇರುತ್ತೆ. ಇದು ಯಮ. ಕುಬೇರ ಅಂತ ಹೇಳಿದರೆ ಧನ ಆಕರ್ಷಣೆ. ಬೇರೆ ಬೇರೆ ಥರದ ವಿಲಾಸ ಜೀವಿಗಳನ್ನು ನೋಡಿದಾಗ ಅಪ್ಪ, ನನಗೂ ಹೀಗಿರೋ ಒಂದು ಚಂದದ ಮನೆ, ದೊಡ್ಡ ಅರಮನೆ ಬೇಕಾಗಿತ್ತು. ಎಷ್ಟೇ ಅಧ್ಯಾತ್ಮ ಕ್ಷೇತ್ರದಲ್ಲೂ ಇದ್ದರೂ ಕೂಡ ಒಬ್ಬರ ಮನೆಗೆ ಹೋಗಿ ನೋಡಿದಾಗ ಅಯ್ಯೋ ನನ್ನ ಮನೇಲಿ ಇಲ್ವೇ ಇದು ಅಂತ ಹೇಳೋ ಒಂದು ಸಣ್ಣಕ್ಕೆ ಹುಟ್ಟುವಂತಹ ಒಂದು ಭಾವನೆ. ಇದು ಒಂದು ಅಡಚಣೆ. ಇದನ್ನು ಕುಬೇರ ಅಂತ ಹೇಳ್ಬೋದು. ಆಮೇಲೆ ಈ ಇಂದ್ರ ಅಂತ ಹೇಳಿದರೆ ನಮ್ಮಲ್ಲಿ ಇರುವಂತಹ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳು ಹೇಗೆ ಕೇಳ್ತಾ ಡಿಮ್ಯಾಂಡ್ ಮಾಡ್ತಾ ಇರುತ್ತೆ, ಅದು ತಗೋ, ಇದು ತಗೋ, ಅದು ಬೇಕು, ಇದು ಬೇಕು ಅಂತಲ್ವೇ. ಇಂದ್ರಿಯ ಮತ್ತು ಮನಸ್ಸು ಒಟ್ಟು ಸೇರಿ ಅಬ್ಬಬ್ಬಬ್ಬಬ್ಬ ಏನು ಅಬ್ಬರ ಅವ್ರದ್ದು, ಆರ್ಭಟೆ ಕೊಡ್ತಾ ಇರ್ತಾರೆ. ಅದಕ್ಕೆ ಒಪ್ಪಿಕೊಂಡು ಕಡೆಗೆ ನಾವು ಹಾಗೆ ಮಾಡಿಬಿಡ್ತೇವೆ. ಹಾಗಾಗದೆ ನಾವು ಇಲ್ಲ, ಇದನ್ನೆಲ್ಲ ದಾಟಿ ಹೋಗಬೇಕು. ನಾವು ಗೊತ್ತಿದೆ, ನನಗೆ ಹೀಗೆಲ್ಲ ಇರುತ್ತೆ ಅಂತ ಗೊತ್ತಿದೆ, ಸಹಜ ಇದು ಅಂತ ಗೊತ್ತಿದೆ, ಆದರೆ ಅದನ್ನು ಮೀರಿ ನಾನು ಹೋಗಬೇಕು, ಇದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂಥೇಳಿ ನಿರ್ಧಾರವನ್ನು ತೆಗೆದುಕೊಂಡು ಕಷ್ಟ ಆದರೂ ಕೂಡ ಅವಾಗ ಕೆಳಗೆ ಬಿದ್ದರೂ ಎದ್ದುಕೊಂಡು, ಓಹೋ ಇಲ್ಲ ತಪ್ಪಾಯಿತು, ಹೀಗಾಗಬಾರ್ದಾಗಿತ್ತು, ಇನ್ನೊಂದ್ಸಲ ಹೀಗೆ ಮಾಡೋದಿಲ್ಲ ನಾನು ಅಂತ ಹೇಳುವ ನಿರ್ಧಾರದಿಂದ ಮುಂದಕ್ಕೆ ಸಾಗ್ತೇವೆ ನೋಡಿ. ಇದುವೇ ಪ್ರಳಯ. ಪ್ರಳಯದ ಕೊನೆಯಲ್ಲಿ ಏನಾಗೋದು? ಅವಳ ಜೊತೆ ನಾವು ಐಕ್ಯವಾಗಿ ಹೋಗುವಂಥದ್ದು. ಇದಕ್ಕೆ ಪ್ರಳಯ ಅಂತ ಹೆಸರು. ಮಹಾಸಂವರ್ತಾಗ್ನಿ ಎಲ್ಲವನ್ನ ಮುಗಿಸಿ ನಮ್ಮ ಮಹಾಪ್ರಳಯ ಆಯಿತು, ಎಲ್ಲವನ್ನು ಮೀರಿ ದಾಟಿ ಆಯಿತು ಅಂತ ಹೇಳಿದರೆ ಇನ್ನು ಅವಳ ಜೊತೆ ಸೇರಿಕೊಂಡು ವಿಹಾರವನ್ನು ಮಾಡೋದು ಮಾತ್ರ ಇರುವಂಥದ್ದು. ಮುಂದಿನ ಶ್ಲೋಕ 27ನೇ ಶ್ಲೋಕ. ಇದು ಕೂಡ ತುಂಬ ಮುಖ್ಯವಾದ ಶ್ಲೋಕ. ಸಾಧ್ಯವಾದಲ್ಲಿ 25 ಮತ್ತು 27ನೇ ಶ್ಲೋಕ ಸಾಧ್ಯವಾದರೆ ಕಂಠಪಾಠ ಮಾಡಿ ದಿನ ಯಾವ ಸಮಯದಲ್ಲಿಯೂ ಆಗ್ಬೋದು ಇದನ್ನು ಒಂದು ಪಠಿಸುವಂಥದ್ದು. ಇಲ್ಲ ಅಂದರೆ ಪುಸ್ತಕ ಹಿಡ್ಕೊಂಡು ಯಾವಾಗಲೂ ಶುಕ್ರವಾರವೋ ಪೂರ್ಣಿಮೆಯ ದಿನವೋ ಅಥವಾ ನಿಮಗೆ ಯಾವಾಗ ಹೇಳಬೇಕು ಅಂತ ಅನಿಸತ್ತೋ ಆಗ ದಯವಿಟ್ಟು ಇದನ್ನು ಎಲ್ಲರೂ ಹಾಡೋಣ. ಶಿವಮಾನಸ ಪೂಜೆಯನ್ನು ಆದಿಶಂಕರಾಚಾರ್ಯರು ರಚಿಸಿ ಅದ್ಭುತವಾದ ಕೃತಿ. ಅದರಲ್ಲಿ ಬರುವಂತಹ ಶ್ಲೋಕ: ಆತ್ಮಾತ್ವಂ ಗಿರಿಜಾಮತಿ ಸಹಚರ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಅದೇ ಆದಿಶಂಕರಾಚಾರ್ಯರು ಜಗನ್ಮಾತೆಗೆ ಅದೇ ಶ್ಲೋಕ ಸ್ವಲ್ಪ ಬೇರೆ ರೀತಿಯಲ್ಲಿ: ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ ಗತಿ ಪ್ರಾದಕ್ಷಿಣ್ಯ ಕ್ರಮಣಮಶನಾದ್ಯಾಹುತಿ ವಿಧಿ ಪ್ರಣಾಮ ಸಂವೇಶಃ ಸುಖಮಖಿಲಮಾತ್ಮಾರ್ಪಣ ದೃಶಾ ಸಪರ್ಯಾಪರ್ಯಾಯಃ ತವ ಭವತು ಯನ್ಮೇ ವಿಲಸಿತಂ. ಜಪೋ ಜಲ್ಪಃ. ಜಲ್ಪಃ ಅಂತೇಳಿದರೆ ನಾವು ಹೊಡೆಯುವಂಥ ಹರಟೆ ಹೊಡಿತಾ ಇರ್ತೀವಿ ನೋಡಿ. ಮಾತುಗಳು, ನಾವು ಮಾತನಾಡುವಂತಹ ಮಾತುಗಳು ನಿನ್ನ ಜಪವಾಗಿರಲಿ, ಜಪ ಆಗಲಿ. ಎಷ್ಟು ಅದ್ಭುತವಾಗಿದೆ ಇದು. ನಾವು ಮಾತನಾಡುವಂತಹ ಪ್ರತಿಯೊಂದು ಮಾತು ಕೂಡ
ಜಗನ್ಮಾತೆಯ ಜಪವೇ ಆಗಿರಲಿ. ಎಷ್ಟು ಜಾಗರೂಕರಾಗಿರಬೇಕು, ಯಾವ ಥರದ ಮಾತು ಬರಬೇಕು ನಮ್ಮ ಬಾಯಿಂದ, ಪ್ರತಿಯೊಂದು ಕೂಡ ಅವಳ ಜಪವೇ. ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನ. ನಾವು ಮಾಡುವಂತಹ, ನಾವೀಗ ಮಾತನಾಡುವಾಗ ಹಾಗಲ್ಲ ಹೀಗಲ್ಲ ಅಂತ ಕೈಕರಣ ಎಲ್ಲ ಮಾಡ್ತೀವಿ ನೋಡಿ, ಕೈ ತಲೆ ಆಡಿಸೋದೆಲ್ಲ ಇರತ್ತೆ ಅಲ್ವಾ. ಇದೆಲ್ಲವೂ ನಾವು ಮಾಡುವಂತಹ ಒಂದು ಮುದ್ರೆ. ಧ್ಯಾನ ಮಾಡುವಾಗ ಕೆಲವರು ಬೇರೆ ಬೇರೆ ಥರದ ಮುದ್ರೆಗಳನ್ನು ಮಾಡ್ತಾ ಧ್ಯಾನ ಮಾಡ್ತಾರೆ. ಹಾಗೆ ನನ್ನ ಕೈಕರಣಗಳು ಎಲ್ಲವೂ ಕೂಡ ನಿನ್ನ ಪೂಜೆಯಲ್ಲಿ ನಾನು ಮಾಡುವಂತಹ ಮುದ್ರೆಗಳಾಗಲಿ. ಮುದ್ರಾ ವಿರಚನ. ಗತಿ ಪ್ರಾದಕ್ಷಿಣ್ಯ ಕ್ರಮಣ. ಗತಿ ಅಂತೇಳಿದರೆ ನಡಿಗೆ, ನಾವು ನಡೆಯುವಂಥದ್ದು. ನಾನು ಎಲ್ಲಿ ನಡೆದ್ರೂ ಅದು ನಿನಗೆ ನಾನು ಮಾಡುವಂತಹ ಪ್ರದಕ್ಷಿಣೆಯಾಗಲಿ, ಕ್ರಮ ಪದ್ಧತಿಯಂತೆ ನಾನು ಮಾಡುವಂತಹ ಪ್ರದಕ್ಷಿಣೆ ಆಗಲಿ. ನಾನು ಸುಮ್ಮನೆ ನಡಿತೇನೆ, ಇಲ್ಲಿಂದ ಅಡಿಗೆ ಮನೆಗೆ ಹೋಗ್ತೇನೆ, ಅಲ್ಲಿ ವಾಕಿಂಗ್ ಹೋಗ್ತೇನೆ, ಎಲ್ಲಿ ಹೋದ್ರೂ ಕೂಡ ಜಗನ್ಮಾತೆ ಎಲ್ಲ ಕಡೆಯಲ್ಲಿದ್ದಾಳೆ ತಾನೆ. ಹಾಗಾಗಿ ನನ್ನ ನಡಿಗೆ ಎಲ್ಲವೂ ನಿನಗೆ ನಾನು ಮಾಡುವಂತಹ ಪ್ರದಕ್ಷಿಣೆ ಆಗಲಿ. ಅಶನ ಆದಿ ಆಹುತಿ ವಿಧಿ. ಅಶನ ಅಂತೇಳಿದರೆ ಅನ್ನ, ಬರೀ ಅನ್ನ ಅಂತಲ್ಲ, ಆಹಾರ. ಆಹಾರ ಆದಿ ಅಂದರೆ ತಿನ್ನೋದು ಅಥವಾ ಕುಡಿಯೋದು, ನುಂಗೋದು, ಬೇರೆ ಬೇರೆ ಥರದ್ದಿದೆ ತಾನೆ. ಇದೆಲ್ಲವೂ ಕೂಡ ನಾನು ನಿನಗೆ ಕೊಡುವಂತಹ, ಯಜ್ಞಕ್ಕೆ ಕೊಡುವಂತಹ ಆಹುತಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ನಾನೇ ವೈಶ್ವಾನರ, ನಾನೇ ಜಠರಾಗ್ನಿಯಾಗಿ ನೀನು ತಿನ್ನುವಂತಹ ಎಲ್ಲ ಆಹಾರಗಳನ್ನು ಪಚನ ಮಾಡುವಂಥದ್ದು. ಇಲ್ಲಿ ನಾನು ತಿನ್ನುವಂತಹ ಯಾವುದೇ ಆಹಾರ ಇರಲಿ, ಅದೆಲ್ಲವೂ ನಿನಗೆ ನಾನು ಯಜ್ಞದಲ್ಲಿ ಕೊಡುವಂತಹ ಆಹುತಿಯಾಗಲಿ. ಏನು ತಿನ್ನಬೇಕಿದ್ರೂ ಮೊದಲು ಒಂದು ಸಲ ಅವಳ ಸ್ಮರಣೆಯನ್ನು ಮಾಡಿದರೆ ಅತಿ ಉತ್ತಮ ಅಂತ ಹೇಳ್ತಾರೆ. ಪ್ರಣಾಮ ಸಂವೇಶ. ಸಂವೇಶ ಅಂತ ಹೇಳಿದರೆ, ನಾವೀಗ ನಿದ್ದೆಯಿಂದ ಎದ್ದಾಗ ಒಂದು ಮೈಮುರಿ ತೆಗಿತೀವಿ ನೋಡಿ, ಕೆಲವು ಸಲ ಜಡ ಆದಾಗ ಅಂತೆಲ್ಲ ಕೈ ಕಾಲೆಲ್ಲ ಸ್ಟ್ರೆಚ್ ಮಾಡ್ತೀವಲ್ಲ, ಅದು ಸಂವೇಶ ಅಂತ ಹೇಳಿದರೆ. ಅದುವೇ ನಿನಗೆ ನಾನು ಮಾಡುವಂತಹ ಪ್ರಣಾಮ, ನಮಸ್ಕಾರ. ಕೆಳಗಡೆ ಬಗ್ಗೆ ನಮಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ, ಕೈ ನೋವು, ಕಾಲು ನೋವು, ಬೆನ್ನು ನೋವು, ಏನು ಪರವಾಗಿಲ್ಲ. ನಿದ್ದೆಯಲ್ಲಿ ಕೂಡ, ನಿದ್ದೆಯಿಂದ ಎದ್ದ ತಕ್ಷಣ ಇಲ್ಲ ಮಲಗಬೇಕಿದ್ರೆ ಒಂದ್ಸಲ ಎಲ್ಲ ಹೀಗೆ ಮಾಡ್ತೀವಿ, ಎದ್ದ ತಕ್ಷಣ ಅಂತೂ ಗ್ಯಾರಂಟಿ ಎಲ್ಲ ಹೀಗೆ ಸ್ಟ್ರೆಚ್ ಮಾಡ್ತೀವಿ ಅಬ್ಬ ಅಂತೇಳಿ ಒಂದ್ಸಲ. ಅದುವೇ ನಾನು ನಿನಗೆ ಮಾಡುವಂತಹ ನಮಸ್ಕಾರ. ಸುಖಮಖಿಲಂ ಆತ್ಮಾರ್ಪಣ ದೃಶ. ಅದು ಮಾತ್ರವಾ, ಏನೆಲ್ಲ ಸುಖ ಭೋಗಗಳನ್ನು ನಾನು ಭೋಗಿಸ್ತಾ ಇದ್ದೇನೆ, ಅದು ಎಲ್ಲವೂ, ಆ ವಿಲಾಸಗಳು ಎಲ್ಲವೂ ಕೂಡ ನಾನು ನಿನಗೆ ಮಾಡುವಂತಹ ಅರ್ಪಣೆಯಾಗಲಿ, ಆತ್ಮಾರ್ಪಣ. ಸಪರ್ಯಾಪರ್ಯಾಯ ತವ ಭವತು ಯನ್ಮೇ ವಿಲಸಿತಂ. ನಾನು ಮಾಡುವಂತಹ ವಿಲಸಿತಂ ಎಲ್ಲ ಕೆಲಸಗಳು, ನನ್ನ ಎಲ್ಲ ಆ್ಯಕ್ಷನ್ಸು ಕೂಡ ನಿನ್ನ ಪೂಜೆಯಲ್ಲಿ. ಸಪರ್ಯ ಅಂತ ಹೇಳಿದರೆ ಪೂಜೆ, ಪೂಜೆಯಲ್ಲಿ ಮಾಡುವಂತಹ, ಪೂಜೆ ಅಂತ ಹೇಳಿದ್ರೆ ಅದಕ್ಕೆ ನೀತಿ ನಿಯಮಗಳಿದೆ, ವಿಧಿ ಇದೇ, ಹೀಗೆ ಮಾಡಬೇಕು, ಅಲ್ಲಿ ಮುಟ್ಟಬೇಡಿ, ಇಲ್ಲಿ ಮುಟ್ಟಬೇಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋದಿಲ್ವೇ. ಈ ನನ್ನ ಎಲ್ಲ ಚಟುವಟಿಕೆಗಳು ಕೂಡ ವಿಧಿಪೂರ್ವಕವಾಗಿ ನಾನು ನಿನಗೆ ಮಾಡುವಂತಹ ಆರಾಧನೆ. ಇದೇ ತಾನೇ ಅದರಲ್ಲಿ ಆತ್ಮಾತ್ಮ ಅದರಲ್ಲಿ ಬಂದಿದ್ದು ಕೂಡ. ಶಿವಮಾನಸ ಪೂಜೆಯಲ್ಲಿ ಬಂದಿರುವಂತಹ 4ನೇ ಶ್ಲೋಕದ ಅರ್ಥವೇ ಇಲ್ಲಿ ಜಗನ್ಮಾತೆಗೆ ಆದಿಶಂಕರಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಥವಾ ಆರಾಧಿಸ್ತಾ ಇದ್ದಾರೆ. ಅಂದರೆ ನಮಗೆ ಪೂಜೆ ಅಂತ ಹೇಳಿದರೆ ನಾವು ಒಂದು ವಿಧದಲ್ಲಿ ಅಂದ್ಕೊಳ್ತೀವಿ, ಬೆಳಿಗ್ಗೆ ಎದ್ದು ಸ್ವಲ್ಪ ಕೆಲಸ ಮುಗಿಸಿ ಆಮೇಲೆ ಸ್ನಾನ ಮಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ದೇವರ ಕೋಣೆಗೆ ಹೋಗಿ ನಮ್ಮ ರೀತಿಯಲ್ಲಿ ಪೂಜೆಗಳನ್ನು ಮಾಡುವಂಥದ್ದು. ಆಮೇಲೆ ಬೇಕಾ ಬಿಟ್ಟು ಮತ್ತೆ ಹೇಗಿದ್ರೂ ಪರವಾಗಿಲ್ಲ ಅಂತ, ನಾನು ಹೇಗೆ ಮಾತಾಡಿದ್ರೂ ಪರವಾಗಿಲ್ಲ, ಅವರ ಬಗ್ಗೆ ನೀಚವಾಗಿ, ಇವರ ಬಗ್ಗೆ ಕೆಟ್ಟದಾಗಿ ಏನು ಪರವಾಗಿಲ್ಲ. ಹಾಗಲ್ಲದೆ ಅದು ಮಾಡಬಾರ್ದು ಅಂತ ಇಲ್ಲ, ದೇವರ ಮನೆಯಲ್ಲಿ ಹೋಗಿ ಪೂಜೆ ಮಾಡಬಾರ್ದು ಅಂತ ಏನೂ ಇಲ್ಲ, ಖಂಡಿತವಾಗಿ ಮಾಡಬೇಕು. ಅದು ಮಾತ್ರ ಅಲ್ಲ ಪೂಜೆ, ನಮ್ಮ ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತು ಕೂಡ ಜಪ. ನಾವೇನೋ ರಾಮ 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 ಹೇಳಿದರೆ ಜಪ ಅಂತ ಅಂದ್ಕೊಳ್ತೀವಿ. ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ,
ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತು ಸ್ತೋತ್ರಾಣಿ ಸರ್ವಾಗಿರೋ ಅಂತ ಹೇಳಿದ್ರು. ಇಲ್ಲಿ ಜಪೋ ಜಲ್ಪಃ. ಜಲ್ಪಃ ಅಂತ ಹೇಳಿದ್ರೆ ಸುಮ್ಮನೆ ಹರಟೆ ಹೊಡೆಯೋದು. ಆ ಹರಟೆ ಹೊಡೆಯೋದು ಕೂಡ ನಿನ್ನ ಜಪವಾಗಲಿ. ಮಾನವ ಜನ್ಮವನ್ನು ಪಡೆದಿದ್ದೇವೆ. ಇದಕ್ಕೆ ದೊಡ್ಡ ಬೆಲೆ ತೆತ್ತು ಇದನ್ನು ಪಡ್ಕೊಂಡಿದ್ದೇವೆ. ಇದನ್ನು ಖಂಡಿತವಾಗಿಯೂ ಸಾಮಾನ್ಯ ಅಂತ ಅನ್ಕೊಳ್ಳೇಬಾರ್ದು. ಇದನ್ನು ಈಗ ಮುಂದಕ್ಕೆ ಹೇಗೆ ತೆಗೆದುಕೊಂಡು ಹೋಗಬೇಕು, ನನ್ನ ಮಾತುಗಳು ಹೇಗಿರಬೇಕು, ಉತ್ತಮವಾದ ಮಾತುಗಳು ಬರಲಿ, ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ ಅಂತ ಹಾಡ್ತೀವಿ. ಹಾಡೋದೆಲ್ಲ ಭಾರಿ ಚೆನ್ನಾಗಿ ಹಾಡ್ತೀವಿ, ಬರೋದು ಮಾತ್ರ ಎಲ್ಲ ಒಂದು 4 ಸಲ ರಾಮ ರಾಮ ಬರುತ್ತೆ, ಮತ್ತೆ ಎಲ್ಲ ಬೇಕಾ ಬಿಟ್ಟು ನಾಲಿಗೆ ಹರಿಸ್ತೀವಿ. ಹಾಗಾಗದೆ ನಾನು ಮಾತಾಡುವಂತಹ ಪ್ರತಿಯೊಂದು ಮಾತು ಕೂಡ ನಿನ್ನ ಜಪವಾಗಿರಲಿ. ನನ್ನ ಕೈಕರಣಗಳೆಲ್ಲವೂ ನಿನ್ನ ಮುದ್ರೆಯಾಗಲಿ. ನನ್ನ ನಡಿಗೆ ಎಲ್ಲವೂ ನಿನಗೆ ಪ್ರದಕ್ಷಿಣೆ ಆಗಲಿ ಅಂತ ಈ ಥರ ಯಾಕೆ ಹೇಳ್ತಿದ್ದಾರೆ? ತಿನ್ನೋದೆಲ್ಲೂ ನಿನಗೆ ಆಹುತಿ ಆಗಲಿ ಅಂದರೆ ಏನು ಹೇಳ್ತಿದ್ದಾರೆ? ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅವಳನ್ನು ನಾವು ತಂದುಕೊಳ್ಬೇಕು, ಸೇರಿಸಿಕೊಳ್ಬೇಕು. ಅವಳೆಲ್ಲೋ ಅಲ್ಲಿದ್ದಾಳೆ, ಇಲ್ಲಿದ್ದಾಳೆ, ಕೈಲಾಸ, ವೈಕುಂಠ ಅಥವಾ ಇನ್ನೊಂದು ಜಾಗ ಅಂತಲ್ಲ, ಹಿಮಾಲಯದಲ್ಲಿ ಕೂತಿದ್ದಾಳೆ ಅಂತಲ್ಲ, ಇಲ್ಲಿ ಎಲ್ಲ ಕಡೆ ಇದ್ದಾಳೆ, ನನ್ನ ದೇಹದಲ್ಲಿದ್ದಾಳೆ. ಅವಳಿಗೆ ಆಹುತಿ ಕೊಡೋದು ಅಂದರೆ ಎಲ್ಲಿ? ನನ್ನ ಹೊಟ್ಟೆಗೆ ಹೋಗೋದು ತಾನೆ. ಹಾಗಾದರೆ ಅವಳು ಜಠರಾಗ್ನಿಯಾಗಿ ಅವಳಲ್ಲಿದ್ದಾಳೆ, ಎಲ್ಲ ಕಡೆಯಲ್ಲೂ ಅವಳಿದ್ದಾಳೆ, ನನ್ನ ದೇಹದಲ್ಲಿ ಅವಳಿದ್ದಾಳೆ ಅಂತ ಹೇಳೋದು ಸಮಯಾಚಾರ. ಲಲಿತಾ ಸಹಸ್ರನಾಮದಲ್ಲಿ ನೋಡಿದೆವು, ಸಮಯಾಚಾರ ತತ್ಪರ. ಇದಕ್ಕೆ ಹೆಸರು ಸಮಯ ಆಚಾರ, ಸಮಯ ತಂತ್ರ ಅಂತೆಲ್ಲ ಹೇಳ್ತಾರೆ. ಅಂದರೆ ನಮ್ಮ ದೇಹದಲ್ಲಿಯೇ ನಾವು ಅವಳನ್ನು ಕಾಣುವಂಥದ್ದು. ನಮ್ಮ ದೇಹದಲ್ಲಿ ನಾವು ಕಾಣಲಿಕ್ಕೆ ಶಕ್ತರಾಗ್ತೇವೋ ಮತ್ತೆ ಎಲ್ಲ ಕಡೆ ಕೂಡ ನಮಗೆ ಅವಳು ಕಾಣಿಸ್ಬಹುದು. ಮೊದಲು ನಮ್ಮ ದೇಹದಲ್ಲಿ ನಮ್ಮಲ್ಲಿಯೇ ಅವಳಿದ್ದಾಳೆ ಅಂತ ಹೇಳುವ ಭಾವನೆ ನಮಗೆ ಬರಬೇಕು. ಓ, ಈ ದೇಹ ಅಂತ ಹೇಳೋದೊಂದು ಪವಿತ್ರವಾದ ಮಂದಿರ, ದೇಹೋ ದೇವಾಲಯ ಪ್ರೋಕ್ತೋ ಅಂತ ಪೂಜೆ ಶುರು ಮಾಡೋದು. ದೇಹವೇ ಒಂದು ಪವಿತ್ರವಾದ ದೇವಾಲಯ. ಇನ್ನು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಅವಳನ್ನು ಸೇರಿಸಿಕೊಂಡ್ರೆ, ಜೋಡಿಸಿಕೊಂಡಾಗ ಮಾಡುವಂತಹ ಪ್ರತಿಯೊಂದು ಕೆಲಸವು ದೈವಿಕವಾಗಿ ಹೋಗತ್ತೆ. ಕರ್ಮಯೋಗ ನಾವು ಸಪರೇಟಾಗಿ ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಬೇಕಾಗಿಲ್ಲ. ಎಲ್ಲ ಕಡೆ ಅವಳು ಕಾಣಿಸ್ತಾ ಇದ್ರೆ ಮಾಡುವಂತಹ ಎಲ್ಲ ಕೆಲಸವು ಅವಳಿಗೆ ಮಾಡುವಂತಹ ಸಮರ್ಪಣೆ ಮಾಡುವಂತಹ ಒಂದು ಪೂಜೆ. ಹಾಗಾದರೆ ದಿನ ಇಡೀ ನಾವು ಪೂಜೆಯನ್ನೇ ಮಾಡುವಂಥವ್ರು. ನಮಗೆ ಈ ಥರದ ಭಾವನೆ ಇದ್ದರೆ ಪ್ರತಿಯೊಂದು ಕೂಡ ಆ ತಾಯಿ ನಮಗೆ ಅನುಗ್ರಹಿಸಿರುವಂತಹ ಒಂದು ಗಿಫ್ಟ್. ಬಾಯಿ ಇರ್ಬೋದು, ಮೂಗಿರ್ಬೋದು, ಕಣ್ಣಿರ್ಬೋದು, ದೇಹವೇ ಇರ್ಬೋದು, ಅಥವಾ ಇಡೀ ಪ್ರಪಂಚ ಇರ್ಬೋದು. ನಾವು ಹೇಳ್ತೀವೇನು, ಪ್ರಪಂಚ ಕೆಟ್ಟೋಗಿದೆ ಮಾರಾಯರೀಗ, ಏನು ಸರಿ ಇಲ್ಲ, ಮಕ್ಕಳಂತೂ ಹೇಳಿದಾಗೆ ಕೇಳೋದೇ ಇಲ್ಲ. ನಾವು ಕೇಳಿದೇವಾ? ನಮ್ಮ ತಂದೆ ತಾಯಿರು ಹೇಳಿದಾಗೆ ನಾವು ಕೇಳಿದೇವಾ? ನಮಗೆ ಬೇಕಾದಾಗೆ ಕೆಲವು ಕಡೆ ನಾವು ಮಾಡಿಲ್ವೇ? 5000 ವರ್ಷಗಳ ಹಿಂದೆ ಭೀಷ್ಮ ಪಿತಾಮಹನೂ ಹೇಳಿದ್ದ, ಮಕ್ಕಳು ಹೇಳಿದಾಗೆ ಕೇಳೋದಿಲ್ಲ. ಈಗ ಕೂಡ ತಂದೆ ತಾಯಿರು ಇದನ್ನೇ ಹೇಳೋದು, ಮಕ್ಕಳು ಹೇಳಿದಾಗೆ ಕೇಳೋದಿಲ್ಲ ಅಲ್ವಾ? ಏನು ಬದಲಾವಣೆಗೊಂಡಿಲ್ಲ. ದ್ವಾಪರ ಯುಗದಲ್ಲಿ ಹೇಗಿತ್ತೋ ಈಗಲೂ ಹಾಗೇ ಇದೆ. ಯಾವಾಗ ನಾವು ನಮ್ಮನ್ನು ಅವಳ ಜೊತೆ ಜೋಡಿಸಿಕೊಳ್ತೇವೆಯೋ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಆ ಜಗನ್ಮಾತೆಗೆ ಸಮರ್ಪಿಸುವಂತಹ ದೇವ ಕಾರ್ಯ ಆಗ್ಬಿಡತ್ತೆ. ನಾವೇನು ಸಪರೇಟಾಗಿ ಓಹೋ ಅಲ್ಲಿ ಹೋಗಿ ಒಂದು ಅನಾಥಾಶ್ರಮ ಇದೆ, ಅಲ್ಲಿ ಒಂದಿಷ್ಟು ಡೊನೇಟ್ ಮಾಡಿ ದುಡ್ಡು ಕೊಟ್ಟರೆ ಭಾರಿ ಒಳ್ಳೆಯ ಕೆಲಸ, ಖಂಡಿತವಾಗಿ ಒಳ್ಳೆಯ ಕೆಲಸವೇ. ಆದರೆ ಅಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳೋ ಭಾವನೆ ಬಂದರೆ ಅದು ಅಂಥ ಒಳ್ಳೆಯ ಕೆಲಸ ಆಗೋದಿಲ್ಲ, ಹೆಚ್ಚು ಪುಣ್ಯ ನಾವು ಕಟ್ಟಿಕೊಳ್ಳೋದಿಲ್ಲ. ಹಾಗಾಗಿ ಎಲ್ಲ ಕಡೆಯೂ ಇರುವಂಥದ್ದು ಆ ತಾಯಿ. ನನಗೆ ಕೊಟ್ಟವಳು, ಎಲ್ಲವನ್ನೂ ಕೊಟ್ಟವಳು ಅದೇ ತಾಯಿ. ನಾನು ಯಾರಿಗಾದರೂ ಕೊಟ್ಟಾಗ ಯಾರಿಗೆ ಕೊಡ್ತೇನೆ? ಅಂತಹ ವ್ಯಕ್ತಿಯಲ್ಲಿರುವಂತಹ ಆ ಜಗನ್ಮಾತೆಗೆ ನಾನು ಕೊಡುವಂಥದ್ದು. ಹಾಗಾಗಿ ಯಾರು ಏನು ನಮಗೆ ಕೊಟ್ಟರೂ ಕೂಡ ಸ್ವೀಕಾರ ಮಾಡುವಾಗ ಆ ಜಗನ್ಮಾತೆ ಈ ವ್ಯಕ್ತಿಯ ರೂಪದಲ್ಲಿ ಬಂದು ನನಗೆ ಕೊಡ್ತಾ ಇದ್ದಾಳೆ, ಸ್ವೀಕಾರ ಮಾಡ್ತೇನೆ.
ಹಾಗೆಯೇ ನಾವು ಬೇರೆಯವರಿಗೆ ಕೊಡುವಾಗ ಈ ವ್ಯಕ್ತಿಯಲ್ಲಿರುವ ಜಗನ್ಮಾತೆಗೆ ನಾನು ಕೊಡ್ತಾ ಇದ್ದೇನೆ. ಈ ಭಾವನೆ ಖಂಡಿತವಾಗಿಯೂ ಅದು ಎಷ್ಟು ಚಿಕ್ಕ ಪುಟ್ಟ ವಸ್ತು ಇರ್ಬೋದು, ಪ್ರೀತಿ ಇರ್ಬೋದು. ಬೇರೆಯವರು ನಮ್ಮನ್ನು ಪ್ರೀತಿಸಿದಾಗ ಜಗನ್ಮಾತೆ ನನ್ನನ್ನು ಈ ವ್ಯಕ್ತಿಯ ಮೂಲಕ ಪ್ರೇಮಿಸ್ತಾ ಇದ್ದಾಳೆ, ನಾನು ಪ್ರೇಮಿಸಬೇಕು. ಜಗನ್ಮಾತೆಯನ್ನು ನಾನು ಪ್ರೇಮಿಸೋದು, ನಾನು ನನ್ನ ಗಂಡನನ್ನು, ಮಕ್ಕಳನ್ನು ಅಥವಾ ನನ್ನ ಸ್ನೇಹಿತರನ್ನು ಪ್ರೀತಿಸೋದಲ್ಲ, ಪ್ರೇಮಿಸೋದಲ್ಲ. ಆ ಜಗನ್ಮಾತೆ, ಇವರಲ್ಲಿರುವಂತಹ ಆ ಜಗನ್ಮಾತೆಯನ್ನು ನಾನು ಪ್ರೇಮಿಸುವುದು ಅಂತ ಹೇಳುವ ಭಾವನೆಯನ್ನು ತಂದುಕೊಂಡ್ರೆ 24 ಗಂಟೆಯೂ ನಾವು ಮಾಡುವಂಥದ್ದು ಅವಳ ಆರಾಧನೆಯೇ. ಎಷ್ಟು ಸುಲಭವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಏನು ದೊಡ್ಡ ಖರ್ಚು ಮಾಡಿ ಯಜ್ಞ ಯಾಗಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವ ದೇವಸ್ಥಾನಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಹೋಗಬಾರ್ದು ಅಂತಲ್ಲ, ಹೋಗಬೇಕಾದ ಅವಶ್ಯಕತೆ ಇಲ್ಲ. ಈ ಥರದ ಜೀವನ ಇದ್ದರೆ ಎಷ್ಟು ಸುಂದರ. ಮುಂದಿನ ಶ್ಲೋಕ 25 ಮತ್ತು 27 ಎರಡು ಕೂಡ ತುಂಬ ಮುಖ್ಯವಾದ ಶ್ಲೋಕಗಳು ಸೌಂದರ್ಯ ಲಹರಿದು. 28ನೇ ಶ್ಲೋಕ. ಸುಧಾಮಪ್ಯಾಸ್ವಾದ್ಯ ಪ್ರತಿಭಯ ಜರಾ ಮೃತ್ಯು ಹರಿಣೀಂ ವಿಬದ್ಯಂತೆ ವಿಶ್ವೇ ವಿಧಿಶತಮಖಾದ್ಯಾದಿ ವಿಶದಃ ಕರಾಲಂ ಯಚ್ವೇಲಂ ಕಬಲಿತವತಃ ಕಾಲಕಲನಾ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ. ಈ ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ಜಗನ್ಮಾತೆಯ ತಾಟಂಕಗಳು, ಕಿವಿಯೋಲೆಗಳು, ಇದಕ್ಕೆ ತುಂಬ ಮಹತ್ವವನ್ನು ಕೊಡ್ತಿದ್ದಾರೆ. ಸುಧಾ ಅಪಿ ಆಸ್ವಾದ್ಯ. ಸುಧಾ ಅಂತೇಳಿದರೆ ಅಮೃತ. ಅಮೃತ ಆಸ್ವಾದನೆ ಮಾಡಿದ್ರೂ ಕೂಡ ಪ್ರತಿ ಭಯ ಜರಾ ಮೃತ್ಯು ಹರಿಣಿ. ಜರ ಅಂತೇಳಿದರೆ ವೃದ್ಧಾಪ್ಯ, ಮೃತ್ಯು ಮರಣ ಗೊತ್ತಿದೆ. ಅಮೃತ ಅಂದರೆ ಏನು? ವೃದ್ಧಾಪ್ಯ ಇಲ್ಲ, ಮೃತ್ಯು ಇಲ್ಲ ಅಂತ ಅರ್ಥ ತಾನೆ. ಅದನ್ನು ಸ್ವೀಕಾರ ಮಾಡಿಯೂ ಕೂಡ ವಿಪದ್ಯಂತೆ ವಿಶ್ವೇ, ಇಡೀ ವಿಶ್ವ ನಾಶವಾಯಿತು. ಅದರ ಜೊತೆ ಇದನ್ನೆಲ್ಲ ಆಸ್ವಾದನೆ ಮಾಡಿದಂತಹ, ಸೇವಿಸಿರುವಂತಹ ವಿಧಿ ಅಂತೇಳಿದರೆ ಬ್ರಹ್ಮ, ಶತಮಖ ಅಂತೇಳಿದರೆ ಇಂದ್ರ, ಆದ್ಯ ದಿವಿಷದಃ, ದಿವಿಷತ್ ಅಂತೇಳಿದರೆ ದೇವತೆಗಳು, ಬ್ರಹ್ಮ, ಇಂದ್ರ, ಇನ್ನು ಉಳಿದ ಎಲ್ಲ ದೇವತೆಗಳು ಕೂಡ ಅಮೃತವನ್ನು ಸೇವಿಸಿದ್ರು. ಆದರೂ ಕೂಡ ಈ ಮಹಾಸಂವರ್ತಾಗ್ನಿ, ಮಹಾಪ್ರಲಯ ಆದಾಗ ಎಲ್ಲ ವಾಪಸ್ ಹೊರಟೋದ್ರು, ಯಾರೂ ಉಳ್ಕೊಂಡಿಲ್ಲ. ಆದರೆ ಕರಾಲಂ ಯತ್ ಕ್ಷೇಲಂ, ಕ್ಷೇಲ ಅಂತೇಳಿದರೆ ವಿಷ, ಕರಾಲಂ ಅಂತೇಳಿದರೆ ಘೋರವಾದ, ಅಪ್ಪಪ್ಪ ಹೇಗಿರುವ ವಿಷ, ಭಯಂಕರವಾದ ವಿಷವನ್ನು ಕಬಲಿತವತ ಕಾಲಕಲನ ನ ಶಂಭೋ, ಶಂಭು ಅದನ್ನು ಸ್ವೀಕಾರ ಮಾಡಿದ್ದಾನೆ, ಸೇವಿಸಿದ್ದಾನೆ. ಸಮುದ್ರ ಮಥನದ ಸಮಯದಲ್ಲಿ ಬಂದಿರುವಂತಹ ಅತಿ ಘೋರವಾದ ಹಾಲಾಹಲವನ್ನು ಶಿವ ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಅವನು ಹೇಗೆ ಬದುಕಿ ಉಳ್ದ ನೋಡಿ, ಶಂಕರಾಚಾರ್ಯರ ಹೇಗೆ ಜೋಡಿಸಿದ್ದಾರೆ ನೋಡಿ ಇಲ್ಲಿ. ಬೇರೆಯವರೆಲ್ಲ ವಾಪಸ್ ಹೊರಟೋದ್ರು, ಸತ್ತೋದ್ರು. ಅಮೃತವನ್ನು ಸೇವಿಸಿಯೂ ಕೂಡ ಬ್ರಹ್ಮ, ಇಂದ್ರ ಇತ್ಯಾದಿ ದೇವತೆಗಳು ಎಲ್ಲ ಮತ್ತೆ ವಾಪಸ್ ಹೊರಟೋದ್ರು. ಆದರೆ ಇಂತಹ ಕರಾಲವಾದ, ವಿಪರೀತ ಘೋರವಾದ, ಭಯಂಕರವಾದ ವಿಷವನ್ನು ಸ್ವೀಕಾರ ಮಾಡಿಯೂ ಕೂಡ ಶಂಭು ಹೇಗೆ ಬದುಕಿ ಉಳ್ದ ಅಂತ ಹೇಳಿದರೆ, ಅದಕ್ಕೆ ಮೂಲ ಯಾರು? ತವ ಜನನಿ ತಾಟಂಕ ಮಹಿಮ. ನಿನ್ನ ಕಿವಿಯಲ್ಲಿ ಧರಿಸಿರುವಂತಹ ಕಿವಿಯೋಲೆಯ ಮಹಿಮೆಯಿಂದಾಗಿ ನಿನ್ನ ಪತಿಯಾಗಿರುವ ಶಿವ ಬದುಕಿ ಉಳ್ದ. ಎಷ್ಟು ಅದ್ಭುತವಾಗಿದೆ ನೋಡಿ. ಈ ಶ್ಲೋಕದ ಜೊತೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಶ್ರೀಮತಿ ಪವನಿ ನಿರ್ಮಲಾ ಅವರು. ಭವಾನಿ ಸೌಂದರ್ಯ ಲಹರಿ ಅಂತ ಹೇಳುವ ತೆಲುಗಿನಲ್ಲಿ ಬರೆದಿರುವಂತಹ ಪುಸ್ತಕ. ಅದನ್ನು ಶ್ರೀ ಸದಾಶಿವ ದೇವುಡು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಾನು ಆ ಪುಸ್ತಕವನ್ನು ರೆಫರ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಒಂದು ತುಂಬ ಚೆನ್ನಾಗಿರೋ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಒಂದು ಸಲ
ಪಾರ್ವತಿ ಹತ್ರ ಹರಟೆ ಹೊಡೆಯಕ್ಕೆ ಅಂತ ಹೇಳಿ ಲಕ್ಷ್ಮಿ ಮತ್ತು ಸರಸ್ವತಿಯರು ಬರ್ತಾರೆ. ಎಲ್ಲ ವಜ್ರ ವೈಢೂರ್ಯಗಳನ್ನು ಧರಿಸಿಕೊಂಡು ಬರ್ತಾರೆ. ಪಾರ್ವತಿ ಹತ್ರ ಬಂದು ಹೀಗೆ ಹರಟೆ ಹೊಡಿತಾ ಲಕ್ಷ್ಮಿ ತೋರಿಸ್ತಾಳೆ, ಇದು ನೋಡು ನನ್ನ ವಜ್ರದ ಹೊಸ ಕಿವಿಯೋಲೆ, ನನ್ನ ಗಂಡ ನನಗೆ ಮಾಡಿಸಿಕೊಟ್ಟಿರೋದು ಅಂತ. ಹಾಗೆ ಸರಸ್ವತಿಯು ತೋರಿಸ್ತಾಳಂತೆ. ಏನು ಇವರು ಕೂಡ ನಮ್ಮ ಹಾಗೆ ಅಲ್ವಾ, ನನ್ನ ಗಂಡ ಅದು ಮಾಡಿಸಿಕೊಟ್ಟಿದ್ದಾನೆ ಇದು ಮಾಡಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಇಬ್ರು ಹೀಗೆ ಹೇಳಿ ಕಡೆಗೆ ಅವಳ ಹತ್ರ ಕೇಳ್ತಾರೆ, ಪಾರ್ವತಿ ಹತ್ರ ಕೇಳ್ತಾರೆ, ನಿನ್ನ ಗಂಡ ನಿಂಗೇನು ಮಾಡಿಸಿಕೊಟ್ಟಿದ್ದಾನೆ? ಒಬ್ಬ ಪಾರ್ವತಿ ಆಲೋಚನೆ ಮಾಡ್ತಾಳೆ. ಇಷ್ಟರವರೆಗೂ ಅವಳು ಲೌಕಿಕವಾಗಿ ಯಾವುದನ್ನೂ ಕೋರಿದ್ದೇ ಇಲ್ಲ. ಶಿವನನ್ನು ವಿವಾಹ ಆಗಿದ್ದೂ ಕೂಡ ಯಾವೊಂದು ಲೌಕಿಕ ಕೋರಿಕೆಯನ್ನು ತೀರಿಸುವುದಕ್ಕಾಗಿ ಅಲ್ಲ. ಹಾಗಿದ್ದಾಗ ಆಲೋಚನೆ ಮಾಡಿದ್ಲು, ಏನು ಕೊಟ್ಟಿದ್ದಾನೆ ಗಂಡ? ನಾವು ಕೇಳ್ತೀವಲ್ಲ, ತಾಯಿ ಮನೆಯಿಂದ ಬಂದದ್ದು ಬೇರೆ, ತವರು ಮನೆಯಿಂದ ಕೊಟ್ಟಿದ್ದು ಬೇರೆ, ನಿಮ್ಮ ಗಂಡ ಏನು ಕೊಟ್ಟರು ನಿಮಗೆ ಕೇಳಲ್ವಾ ನಾವು? ಹಾಗೆ ಅವರು ಕೂಡ ಕೇಳಿದರು. ಅವಾಗ ಪಾರ್ವತಿ ಇಲ್ಲ, ಏನೂ ಕೊಟ್ಟಿಲ್ಲ. ಅವಾಗ ಲಕ್ಷ್ಮೀ ಸರಸ್ವತಿಯರು ಹೇಳ್ತಾರೆ, ಇವರು ನಾವು ಗಂಡನ ಹೇಗೆ ಅಂತ ಹೇಳಿದರೆ ಕೇಳದೆ ಅವರು ಕೊಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಕೇಳಬೇಕು, ಕೇಳಿದರೆ ಮಾತ್ರ ತೆಗೆಸಿಕೊಡ್ತಾರೆ ಅವರು. ನೀನು ಕೇಳದಿದ್ರೆ ಅವನಿಗೆ ಶಿವನಿಗೆ ಗೊತ್ತಾಗತ್ತೆ ಕೊಡಬೇಕು ಅಂತ. ಕೇಳು ನೀನು. ಅವ್ರು ಹೇಳಿ ಹೋದರು. ಸ್ವಲ್ಪ ಅವಹೇಳನ ಮಾಡಿದರು. ಇನ್ನೊಂದು 4 ದಿನದಲ್ಲಿ ಮತ್ತೆ ಬರ್ತೀವಿ ನಾವು. ಅವಾಗ ಗಂಡನನ್ನು ಕೇಳಿ ಹೊಸ ಕಿವಿಯೋಲೆ ಹಾಕು ನೀನು, ನೋಡೋಕ್ಕೆ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಹೋದರು. ಅವರು ಹೋದ ಮೇಲೆ ಒಂದು ಸ್ವಲ್ಪ ರೀತಿಯ ಭಾವನೆ ಉಂಟಾಯಿತು ಪಾರ್ವತಿಯಲ್ಲಿ. ಹೌದು, ಮದುವೆ ಆದಾಗ ನನ್ನ ತಾಯಿ ತಂದೆಯರು ಏನು ಒಡವೆಯನ್ನು ಕೊಟ್ಟಿದ್ರೋ ಅದು ಮಾತ್ರ ನನ್ನಲ್ಲಿರೋದು. ನನ್ನ ಗಂಡ ನನ್ನನ್ನು ಪ್ರೇಮಿಸ್ತಾನೆ, ಖಂಡಿತ ಗೊತ್ತಿದೆ ನನಗೆ. ನಾನು ಪ್ರೇಮಿಸ್ತೇನೆ, ಗಂಡನೂ ತುಂಬ ಪ್ರೇಮಿಸ್ತಾನೆ ನನ್ನನ್ನು. ಯಾಕೆಂದರೆ ನಾನು ಅರ್ಧ ಭಾಗವೇ ಆಗಿಬಿಟ್ಟಿದ್ದೇನೆ. ಆದರೆ ಈಗ ಇವರು ಕೇಳಿದ್ದಾರೆ. ಹಾಗಾದರೆ ನಾನಿವಾಗ ಮಾಡಿಸದೇ ಇದ್ದರೆ ಶಿವನಿಗೆ ನನ್ನಲ್ಲಿ ಪ್ರೇಮ ಇಲ್ಲ ಅಂತ ರುಜುವಾಗ್ಬಿಡತ್ತೆ. ಅವ್ರು ಹೇಳ್ಕೊಂಡು ಬರ್ತಾರೆ. ಹಾಗಾದರೆ ಏನು ಮಾಡೋದು ಅಂತ ಆಲೋಚಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಮಾಧಿಯಲ್ಲಿದ್ದಂತಹ ಶಿವ ಕಣ್ಣು ತೆರಿತಾನೆ. ಏನೋ ಕ್ಷೋಭೆಗೆ ಒಳಗಾಗಿದೆ ಅಂತ ಗೊತ್ತಾಗತ್ತೆ ಅವನಿಗೆ. ಹೇಗೆ? ಅವನ ಅರ್ಧ ಭಾಗ ಅವಳೇ ತಾನೆ. ಅವಳ ಹೃದಯದಲ್ಲಿ ಏನಾದರೂ ವೇದನೆ ಇದ್ದರೆ ಅವನಿಗೂ ಗೊತ್ತಾಗತ್ತೆ. ಹಾಗೆ ಕಣ್ಣು ತೆರೆದು, ಯಾಕೆ ಪಾರ್ವತಿ, ಏನು ನಿನಗೆ ಕ್ಷೋಭೆ ಮನಸ್ಸಲ್ಲಿ ಅಂತ ಕೇಳ್ದ. ಜೊತೆಗೆ ಇವಳೆಲ್ಲ ಹೇಳಿದ್ಲು, ಹೀಗೆ ಬಂದಿದ್ರು, ಈ ಥರ ಸ್ವಲ್ಪ ಅವಹೇಳನ ಮಾಡಿದ್ರು, ಏನು ಶಿವನಿಗೆ ನಿನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲೋ ತೋರಿಸು ನಮಗೆ ಅಂತೇಳಿ ಹೇಳಿಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಏನು ಮಾಡೋದು? ಅದಕ್ಕೆ ಶಿವ ಹೇಳ್ದ, ಅಯ್ಯೋ ಅಷ್ಟೇನಾ, ನಾನು ಮಾಡಿಕೊಡ್ತೀನಿ ನಿಮಗೆ, ಬಾ ಅಂತ ಹೇಳ್ದ. ಆಮೇಲೆ ಆಲೋಚನೆ ಮಾಡ್ದ, ಇವಾಗ ಇನ್ನೇನೋ ರತ್ನಗಳಿಂದ ಕಿವಿಯೋಲೆ ಮಾಡಿಕೊಟ್ರೆ ಲಕ್ಷ್ಮಿ ಹೇಳ್ತಾಳೆ, ಇದೇನು, ಅವಳು ಸಮುದ್ರರಾಜನ ಮಗಳು ತಾನೆ, ಹೇಳ್ತಾಳೆ, ಇದು ನನ್ನ ತವರ ಮನೇಲಿ ಈ ಥರದ್ದು ಬೇಕಾದಷ್ಟಿದೆ. ಯಾವ ರತ್ನ ವಜ್ರ ಏನದ್ದು ಮಾಡಿಕೊಟ್ರು ಅವಳು ಹಾಗೆ ಅವಹೇಳನ ಮಾಡ್ತಾಳೆ, ತಿರಸ್ಕಾರ ಮಾಡ್ತಾಳೆ. ಸರಸ್ವತಿ, ಅವಳಿಗೆ ಎಲ್ಲ ಕಲೆಗಳು, 64 ವಿದ್ಯೆಗಳು, ಯಾವೊಂದು ವೈಢೂರ್ಯಕ್ಕಿಂತ ಜಾಸ್ತಿ ನನ್ನ ಕಲೆ ಅಂತ ಹೇಳುವಂಥವಳು. ಹಾಗಾಗಿ ಇವಾಗ ಯಾರ ಹತ್ರವೂ ಇಲ್ಲದೇ ಇರುವಂತಹ ಕಿವಿಯೋಲೆಯನ್ನು ನಾನು ಕೊಡಬೇಕು ಅಂಥೇಳಿ ಆಲೋಚನೆ ಮಾಡಿ ಅವಳನ್ನ ಪರ್ವತದಲ್ಲಿ ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಮಂಜಿನ ಬೆಟ್ಟ, ಕೈಲಾಸ ಗೊತ್ತಿದೆ ನಮಗೆ. ಅಲ್ಲಿ ಯಾವ ಮರಗಳು ಆ ಚಳಿಗೆ ಹೆಚ್ಚು ಬೆಳೆಯೋದಿಲ್ಲ ಅಂತೆ. ಹೆಚ್ಚು ಅಂತ ಹೇಳಿದರೆ ಒಂದು 5-6 ಅಡಿ ಮಾತ್ರ. ತಾಳೆ ಮರ ಇದು ಮಾತ್ರ ಒಂದು 30 ಅಡಿಯಷ್ಟು ಎತ್ತರ ಆಗತ್ತೆ ಅಂತೆ. ಅದರ ಎಲೆಯೂ ಅಷ್ಟೇ ಕೆಡೋದಿಲ್ಲ. ಹಾಗಾಗಿ ಶಿವ ಹೋಗಿ ಅದರಿಂದ ತಾಳೆ ಪತ್ರ ಅದನ್ನು ಕಿತ್ತು ಪಾರ್ವತಿ ಹತ್ರ ಹೇಳ್ದ, ನೀನಿಲ್ಲಿ ಕೂತ್ಕೋ, ಕಣ್ಣು ಮುಚ್ಚಿ ಕೂತ್ಕೋ ಅಂತ ಹೇಳ್ದ. ಒಂದು ಚಂದ್ರಕಾಂತ ಶಿಲೆಯ ಮೇಲೆ ಪಾರ್ವತಿ ಕಣ್ಣು ಮುಚ್ಚಿ ಕೂತ್ಲು. ಶಿವ ಒಂದು ಎಲೆಯನ್ನು ಕಿತ್ತು ಅದರಲ್ಲಿ
ತನ್ನ ಸ್ಫಟಿಕದಂತೆ ಇರುವಂತಹ ಉಗುರುಗಳಿಂದ, ನಖಗಳಿಂದ ಏನೋ ಒಂದು ಚಿತ್ರಣವನ್ನು ಮಾಡಕ್ಕೆ ಹೊರಟ. ಅರ್ಧ ನಿಮೀಲಿತ ನೇತ್ರ, ಯೋಗ ಮಾರ್ಗದ ದೃಷ್ಟಿಯಿಂದ ಅದರಲ್ಲಿ ಚಿತ್ರಣವನ್ನು ಚಿತ್ರೀಕರಿಸ್ತಾ ಇದ್ದಾನೆ. ಅವನ ಉಗುರಿನಲ್ಲಿ 33 ಕೋಟಿ ದೇವತೆಗಳು ತಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ಅದರ ಜೊತೆ ಅಲ್ಲಿದ್ದಾರೆ. ಹಾಗೆ ಆಗ್ತಾ ಇದ್ದಾಗ ಇವಳೇನು ಕಂಡಿದ್ದಿಲ್ಲ, ಆದರೆ ಅವನು ಮಾತ್ರ ಅದನ್ನು ಚಿತ್ರೀಕರಣ ಮಾಡಿದ್ದಾನೆ. ಶಿವ ಏನದು? ಶ್ರೀಚಕ್ರದ ಚಿತ್ರೀಕರಣ. ಅದರಲ್ಲಿ ಅದನ್ನು ಒಂದು ಕೊಳವೆ ಹಾಗೆ ತನ್ನ ಬೆರಳಿಗೆ ಸುತ್ತಿ ಅದನ್ನು ಕಿವಿಯೋಲೆಯಾಗಿ ಪಾರ್ವತಿಗೆ ಅವನೇ ಹಾಕ್ತಾನೆ. ಇದ್ದ ಕಿವಿಯೋಲೆಯನ್ನು ತೆಗೆದು, ಪಾರ್ವತಿ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾಳೆ, ಇದ್ದ ಕಿವಿಯೋಲನ್ನು ತೆಗೆದು ಇದನ್ನು ಹಾಕ್ತಾನೆ. ಹಾಕಿ ಅವಳ ತಲೆಯ ಮೇಲೆ ಕೈಯನ್ನು ಇಟ್ಟು ಬಿಂದು ತ್ರಿಕೋಣ ವಸುಕೋಣದ ಶಾರಯುಗ್ಮ ಮನ್ವಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂ ಚ ಧರಣೀ ಸದನತ್ರಯಂ ಚ ಶ್ರೀಚಕ್ರ ರಾಜ ಉದಿತಃ ಪರದೇವತಾಯಾ ಅಂತ ಹೇಳಿಬಿಟ್ಟು ಕಣ್ಣು ತೆರೆ ಅಂತ ಹೇಳದಂತೆ. ಅವಳಿಗೆ ಒಂದು ದಿವ್ಯವಾದ ಒಂದು ಅನುಭವ. ಎಲ್ಲ ಮೋಕ್ಷ ದ್ವಾರಗಳೇ ನನ್ನ ಕಿವಿಯಲ್ಲಿದೆ, ದಿವ್ಯ ನಾದಗಳಿವೆ, ದಿವ್ಯ ಶಕ್ತಿಗಳು ನನ್ನ ಕಿವಿಯಲ್ಲಿದೆ. ಕೇಳ್ತಾಳೆ, ಯಾವುದರಿಂದ ಮಾಡಿದ್ರಿ ಈ ತಾಟಂಕಗಳನ್ನು? ಯಾವುದರಿಂದ ನೀವು ಮಾಡಿದ್ರಿ ಕೇಳಿದಾಗ ಶಿವ ಹೇಳ್ತಾನೆ, 4 ಶಕ್ತಿ ಕೋಣಗಳು, 4 ಶಿವಕೋಣಗಳು, 5 ಶಕ್ತಿ ಕೋಣಗಳು. ಚತುರ್ಭಿ ಶ್ರೀಕಂಠೈ ಶಿವ ಯುವತಿಭಿ ಪಂಚಭಿರಪಿ ಅಂತೇಳಿ 11ನೇ ಶ್ಲೋಕ ಸೌಂದರ್ಯಲಹರಿ. 4 ಶಿವಕೋಣಗಳು, ಶಿವ ಟ್ರಯಾಂಗಲ್, 5 ಶಕ್ತಿಕೋಣಗಳು. ಇದರಿಂದ ಈ ತಾಟಂಕವನ್ನು ಮಾಡಿದ್ದೇನೆ. ಹೌದಾ, ವಜ್ರ ವೈಢೂರ್ಯಗಳಿದೆಯಾ ಇದರಲ್ಲಿ ಅಂತ ಕೇಳಿದಾಗ, ಹೌದು, ಬೀಜಾಕ್ಷರದ ಸಮುದಾಯವಾಗಿರುವಂತಹ ವಜ್ರ ವೈಢೂರ್ಯಗಳನ್ನು ಇದರಲ್ಲಿ ತುಂಬಿಸಿದ್ದೇನೆ ಅಂತ ಹೇಳ್ತಾನೆ. ತುಂಬ ಖುಷಿಯಾಯಿತು ಪಾರ್ವತಿಗೆ. ಎಲ್ಲ ನ್ಯೂಸ್ ಹಬ್ಬಿತು. ವಾಟ್ಸ್ಯಾಪ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಟಿ ವಿ ಇಲ್ಲ, ರೇಡಿಯೋ ಇಲ್ಲ, ಯಾವುದೂ ಇಲ್ಲ. ಆದರೆ ಎಲ್ಲರಿಗೂ ಸಮಾಚಾರ ಹೋಯಿತು. ಶಿವ ಏನೋ ಪಾರ್ವತಿಗೆ ಹೊಸದಾಗಿರುವಂತಹ ತಾಟಂಕವನ್ನು ಬಹುಮಾನವಾಗಿ ಕೊಟ್ಟಿದ್ದಾನಂತೆ. ಓಹೋ, ಬರಬೇಕಲ್ಲ ಇವರು. ಮತ್ತೆ ಲಕ್ಷ್ಮೀ ಸರಸ್ವತಿಯರು ಇಬ್ಬರೇ ಬಂದಿಲ್ಲ, ಪಾರ್ವತಿಯ ತಾಯಿಯಾದ ಮೈನಾದೇವಿಯನ್ನು ಕರೆದುಕೊಂಡು ಬಂದಿದ್ದಾರೆ. ಮೈನಾದೇವಿಯು ಬರ್ತಾಳೆ. ಓಹೋ, ನನ್ನ ಅಳಿಯ ಮಗಳಿಗೆ ಒಂದು ಅದ್ಭುತವಾದ ತಾಟಂಕವನ್ನು ಕೊಟ್ಟಿದ್ದಾನಂತೆ, ನಾನು ನೋಡಬೇಕು ಅಂತ ಹೇಳಿ ಅವ್ರ ಜೊತೆ 3 ಜನನು ಬಂದರು. ಬಂದಾಗ ಪಾರ್ವತಿ ತುಂಬ ಒಂದು ಹೆಮ್ಮೆಯಿಂದ ತೋರಿಸ್ತಾಳೆ. ಮೊದಲು ಅಮ್ಮನಿಗೆ ನಮಸ್ಕಾರ ಮಾಡಿ, ಅಮ್ಮ, ನಿನ್ನ ಅಳಿಯ ನನಗೆ ಇದನ್ನು ಕೊಟ್ಟಿದ್ದಾರೆ, ಹೊಸದಾಗಿ ಕೊಟ್ಟಿದ್ದಾರೆ. ಮೈನಾದೇವಿ ನೋಡ್ತಾಳೆ. ತಾಳೆ ಎಲೆಗಳು, ಇದು ತಾಟಂಕವ? ಇದನ್ನು ಇವನೇನೋ ನನ್ನ ಅಳಿಯ ಏನೋ ಬಹುಮಾನವಾಗಿ ಕೊಟ್ಟಿದ್ದಾನ. ಅಯ್ಯೋ, ಇದು ಹುಚ್ಚು ಹುಡುಗಿ, ಇದಕ್ಕೇನೋ ಅವನು ತಿಳಿದ್ರೆ ಪ್ರೇಮ. ಆ ಪ್ರೇಮದಿಂದ ಇವಳಿಗೆ ಇದೇನು ಗೊತ್ತಾಗ್ತಾ ಇಲ್ಲ. ಏನೋ ತಾಳೆ ಪತ್ರಗಳನ್ನು ಕೊಟ್ಟು ಮೋಸ ಮಾಡಿದ್ದಾನೆ ನನ್ನ ಅಳಿಯ ನನ್ನ ಮಗಳಿಗೆ ಅಂತೇಳಿ ದುಃಖದಲ್ಲಿರ್ತಾಳೆ. ಲಕ್ಷ್ಮೀ ಸರಸ್ವತಿಯರು ಬಂದರು. ಇದೇನಿದು ತಾಳೆ ಪತ್ರಗಳ, ಇದೇನು ತಾಟಂಗಗಳ, ಇದೇನು ನಿನಗೆ ಕೊಟ್ಟಿರೋದು ನಿನ್ನ ಪತಿ ಅಂತ ಹೇಳಿ ಹತ್ರ ಬಂದು ಹಾಗೆ ಅದನ್ನು ಮುಟ್ಟಿದಾಗ ಅವಾಗ ಗೊತ್ತಾಗತ್ತೆ ಇಬ್ಬರು ಕೂಡ ಆ ಲಕ್ಷ್ಮೀ ಸರಸ್ವತಿಯರೇ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಅಂತ ಆಗ್ತಾರೆ. ಅಂದರೆ ಎಲ್ಲ ಅಹಂಕಾರಗಳನ್ನು ಬಿಟ್ಟು ಅವಳ ಸೇವಿಕೆಯರಾಗಿ, ಪರಿಚಾರಿಕೆಯರಾಗಿ ಅವಳಿಗೆ ಗಾಳಿಯನ್ನು ಬೀಸುವಂಥವರಾಗ್ತಾರೆ. ಅದು ಆ ತಾಟಂಕದ ಮಹಿಮೆ. ಈಗ ಮೈನಾದೇವಿಗೆ ಗೊತ್ತಾಯಿತು, ಓಹೋ, ಇದೇನು ಸಾಮಾನ್ಯ ತಾಟಂಕ ಅಲ್ಲ,
ಅದ್ಭುತವಾದ ತಾಟಂಕಗಳೇ ಅಂಥೇಳಿ ಅವಳು ಗೊತ್ತಾಯಿತು. ಅವಳು ಶಿವನತ್ರ ಬಂದು ಹೇಳ್ತಾಳೆ, ತಪ್ಪಾಯಿತು, ನಾನೇನೋ ಬೇರೆ ಏನೋ ಅಂದ್ಕೊಂಡಿದ್ದೆ, ಬರೇ ತಾಳೆಪತ್ರಗಳು ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಈಗ ಗೊತ್ತಾಯಿತು ನನಗೆ ಇದರ ಮಹಿಮೆ ಏನು ಅಂತ ಈಗ ಗೊತ್ತಾಯಿತು. ಹಾಗಾದರೆ ಅದು ಬರೇ ತಾಳೆಪತ್ರಗಳು ಅಲ್ಲ, ಪರಮಶಿವನೇ ಅದರಲ್ಲಿ ಶ್ರೀಚಕ್ರವನ್ನು ರಚನೆ ಮಾಡಿ ಚಿತ್ರಿಸಿ ಅದನ್ನು ಅವಳಿಗೆ ಕೊಟ್ಟಿರುವಂಥದ್ದು. ಹಾಗೆಯೇ ತಮಿಳುನಾಡಿನಲ್ಲಿ ಟ್ರಿಚಿಯ ಹತ್ರ ಒಂದು ದೇವಸ್ಥಾನ ಇದೆ, ಜಂಬುಕೇಶ್ವರ. ಅಂದರೆ ಈ ಪಂಚಭೂತಗಳಿಗೆ ಒಂದೊಂದು ಲಿಂಗ ಇದೆ. ಇದು ಜಲಲಿಂಗ. ತಿರುವನೈಕಾವಲ್ ಅಂತ ಊರಿನ ಹೆಸರು. ಅಲ್ಲಿರುವಂತಹ ದೇವಿ ಅಖಿಲಾಂಡೇಶ್ವರಿ. ಈ ಒಂದೊಂದು ಭೂತಕ್ಕೆ ಅಂತೇಳಿದರೆ ಪೃಥ್ವಿ ಮೊದಲನೇದು. ಪೃಥ್ವಿ ತುಂಬ ಸ್ಥೂಲವಾಗಿರುವಂಥದ್ದು ಪೃಥ್ವಿ ತಾನೇ. ಹಾಗೆ ಪೃಥ್ವಿಲಿಂಗ ಇರುವಂಥದ್ದು ಕಂಚಿಯಲ್ಲಿ, ಜಲಲಿಂಗ ಇರುವಂಥದ್ದು ಈ ತಿರುವನೈಕಾವಲ್ ಅಂತ ಟ್ರಿಚ್ಚಿ ಹತ್ರ ಇರುವಂಥದ್ದು, ಶ್ರೀರಂಗದ ಹತ್ರ ಇದೆ. ಆಮೇಲೆ ಮೂರನೇದು ಅಗ್ನಿಲಿಂಗ, ತಮಿಳುನಾಡಿನ ತಿರುವಣ್ಣಾಮಲೈ. ನಾಲ್ಕನೆಯದು ವಾಯುಲಿಂಗ, ಕಾಳಹಸ್ತಿ. ಐದನೆಯದು ಆಕಾಶಲಿಂಗ, ಚಿದಂಬರಂ. ಇದೀಗ ಜಲಲಿಂಗ. ಇಲ್ಲಿ ಇರುವಂತಹ ತಾಯಿ ಅಖಿಲಾಂಡೇಶ್ವರಿ ಉಗ್ರ ಸ್ವರೂಪಿಣಿಯಾಗಿದ್ಲು. ಆದಿಶಂಕರಾಚಾರ್ಯರು ಭಾರತ ದೇಶ ಸುತ್ತುತ್ತಾ ಹಲವಾರು ಕಡೆಯಲ್ಲಿ ಉಗ್ರ ಸ್ವರೂಪದಲ್ಲಿ ಇದ್ದಂತಹ ತಾಯಿಯನ್ನು ಸೌಮ್ಯ ಸ್ವರೂಪಕ್ಕೆ ಬದಲಾಯಿಸಿದ್ದಾರೆ. ಎಂತಹ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಮಧುರೆಯಲ್ಲೂ ಕೂಡ ಇದೇ ಥರದ ಕಾರ್ಯವನ್ನು ನಡೆಸಿದ್ದಾರೆ. ಇಲ್ಲಿಯೂ ಕೂಡ ಅಖಿಲಾಂಡೇಶ್ವರಿ ಉಗ್ರ ಸ್ವರೂಪಿಣಿಯಾಗಿದ್ಲು. ಅವಳ ಹತ್ರ ಮಾತಾಡ್ತಾ ಹೇಳ್ತಾರೆ ಆದಿಶಂಕರಾಚಾರ್ಯರು, ನಾನು ನಿನಗೆ ತಾಟಂಕವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಆಯಿತು ಕಂದ, ಕೊಡು ಅಂತ ಹೇಳಿದ್ರಂತೆ. ಒಂದು ತಾಟಂಕದಲ್ಲಿ ಶ್ರೀಚಕ್ರವನ್ನು ರೂಪಿಸಿಕೊಡ್ತಾರೆ. ಇನ್ನೊಂದು ತಾಟಂಕದಲ್ಲಿ ಪಂಚಾಕ್ಷರಿ ನಮಃ ಶಿವಾಯ ಪಂಚಾಕ್ಷರಿಯನ್ನು ರೂಪಿಸಿ ಇನ್ನೊಂದು ತಾಟಂಕವನ್ನು ಕೊಡ್ತಾರೆ. ರತ್ನಮಯವಾದ ತಾಟಂಕವನ್ನು ಆದಿಶಂಕರಾಚಾರ್ಯರು ಅಖಿಲಾಂಡೇಶ್ವರಿಗೆ ಕೊಟ್ಟು ಅವಳ ಉಗ್ರ ಸ್ವರೂಪವನ್ನು ಸೌಮ್ಯ ಸ್ವರೂಪಕ್ಕೆ ಬದಲಾಯಿಸ್ತಾರೆ. ಶ್ರೀಚಕ್ರ ಇದೆಯೋ ಉಗ್ರ ಸ್ವರೂಪ ಸೌಮ್ಯ ಸ್ವರೂಪಕ್ಕೆ ಬದಲಾವಣೆಗೊಂಡಿತು. ಆಮೇಲೆ ಅಲ್ಲಿಯೇ ಮುಂದುಗಡೆ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಆದಿಶಂಕರಾಚಾರ್ಯರು. ಗಣೇಶ ಅಂದರೆ ಮಗ ಮುಂದೆ ಇದ್ದರೆ ಉಗ್ರ ಸ್ವರೂಪ ಎಲ್ಲಿರುತ್ತೆ? ಯಾವ ತಾಯಿಗಾದರೂ ಅಷ್ಟೇ, ಗಂಡನ ಜೊತೆಯಲ್ಲಿ ಎಷ್ಟು ಬೇಕಾದರೂ ಜಗಳ ಆಡ್ಬೋದು, ಆದರೆ ಮಕ್ಕಳನ್ನ ಕಂಡ ತಕ್ಷಣ ಮತ್ತೆ ಪ್ರೇಮ ಸುರಿಯತ್ತೆ. ಅಲ್ಲಿ ಕೋಪ ಇಲ್ಲ. ಕೋಪ ಕೆಲವೊಂದು ಸಲ ತೋರಿಕೆಗೂ ಇರುತ್ತೆ, ಆದರೆ ಒಳಗಡೆ ಕೋಪ ಇರೋದಿಲ್ಲ, ಯಾವ ದ್ವೇಷವೂ ಇರೋದಿಲ್ಲ. ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ಈ ದೇವಸ್ಥಾನದಲ್ಲಿ ಅಖಿಲಾಂಡೇಶ್ವರಿಯನ್ನು ಉಗ್ರ ಸ್ವರೂಪದಿಂದ ಸೌಮ್ಯ ಸ್ವರೂಪಕ್ಕೆ ಬದಲಾಯಿಸಿ ಅಲ್ಲಿಯೇ ಮುಂದೆ ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಆಗ ಮಾಡಿ ಉದ್ಧಾರ ನಮ್ಮದು ಈಗಲೂ ಆಗ್ತಾ ಇದೆ. ಹಾಗೆ ಇಲ್ಲಿ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂದರೆ, ನಿನ್ನ ತಾಟಂಕಕ್ಕೆ, ನಿನ್ನ ಕಿವಿಯೋಲೆಗೆ ಇಷ್ಟೊಂದು ಮಹಿಮೆ ಇದೆ. ಇಷ್ಟು ಮಹಿಮೆ ಇರುವಂತಹ ತಾಟಂಕವನ್ನು ನೀನು ಧರಿಸಿಕೊಂಡಿದ್ದೀಯಾ. ಹಾಗಾಗಿ ಶಿವ ಅಂತಹ ಘೋರವಾದ ಕಠೋರವಾದ ವಿಷ ಸೇವನೆ ಮಾಡಿದ್ರೂ ಕೂಡ ಅವನಿಗೆ ಯಾವ ಅಪಾಯವೂ ಆಗಲಿಲ್ಲ. ಅದೇ ಬ್ರಹ್ಮ, ಇಂದ್ರ ಇತ್ಯಾದಿ ದೇವತೆಗಳು ಅಮೃತವನ್ನು ಸೇವಿಸಿಯೂ ಕೂಡ ಶಾಶ್ವತವಾಗಿ ಇರಲಿಕ್ಕೆ ಆಗಿಲ್ಲ. ಅವರು ಮತ್ತೆ ಮಹಾಸಂವರ್ತ ಮಹಾಪ್ರಲಯ ಆದಾಗ ಎಲ್ಲರೂ ಮತ್ತೆ ರಿಟರ್ನ್ ಟಿಕೆಟ್ ಅದರ ಜೊತೆಯೇ ಬಂದಿರ್ತಾರೆ. ಅದು ಇರ್ಬೋದು, ಎಷ್ಟೋ ಮಿಲಿಯ ವರ್ಷಗಳಾದಮೇಲೆ ಇರ್ಬೋದು, ಎಷ್ಟೋ ಯುಗಗಳಾದಮೇಲೂ ಇರ್ಬೋದು. ಆದರೆ ಖಂಡಿತವಾಗಿಯೂ
ವಾಪಸ್ ಹೋಗೇ ಹೋಗ್ತಾರೆ. ಆದರೆ ಶಿವ ಮಾತ್ರ, ಯಾರು ನಾವು ಚೇತನ ಅಂತ ಹೇಳ್ತೇವೆಯೋ ಅವನು ಯಾರು? ಜಗನ್ಮಾತೆಯ ಪತಿ. ಹಾಗಾಗಿ ಅವಳು ಧರಿಸಿರುವಂತಹ ತಾಟಂಕ ಮಹಿಮಾ ತನ್ಮೂಲ ತವ ಜನನಿ ತಾಟಂಕ ಮಹಿಮಾ. ಹೇ ಮಾತೆ, ಅಮ್ಮ, ಇದು ನೀನು ಧರಿಸಿರುವಂತಹ ಕಿವಿಯೋಲೆಗಳ ಮಹಿಮೆ ಅಂತ ಆದಿಶಂಕರಾಚಾರ್ಯರು ತಾಟಂಕಗಳ ಮಹಿಮೆಯ ಮೂಲಕ ನಮಗೆ ಅವಳ ಮಹಿಮೆಯನ್ನು ಬೋಧಿಸ್ತಾ ಹೇಗೆ ನಾವು ದಿನ ಮಾಡುವಂತಹ ಚಟುವಟಿಕೆಗಳಲ್ಲಿ, ದೈನಂದಿನ ಚಟುವಟಿಕೆಗಳಲ್ಲಿ ಅವಳನ್ನು ಜೋಡಿಸಿಕೊಳ್ಳಬೇಕಾಗಿದೆ. ಜಪೋ ಜಲ್ಪ ಶಿಲ್ಪಂ ಅಂತ ಹೇಳೋದು ತುಂಬ ಅದ್ಭುತವಾದ ಶ್ಲೋಕ. ಹಾಗೆಯೇ ಎಲ್ಲ ಶಕ್ತಿ ಆರಾಧಕರಿಗೆ ಸೌಂದರ್ಯ ಲಹರಿ 100 ಶ್ಲೋಕ ಹೇಳಲಿಕ್ಕೆ ಸಮಯ ಇಲ್ಲದೇ ಇರ್ಬೋದು ನಮಗೆ. ಅದರಲ್ಲಿರುವಂತಹ ಕೆಲವು ಮುಖ್ಯವಾದ ಕೆಲವು ಶ್ಲೋಕಗಳನ್ನು ಯಾವತ್ತೋ ಒಂದೊಂದು ಸಾರಿ ಆದರೂ, ತಿಂಗಳಿಗೊಂದು ಸಾರಿ, ಹುಣ್ಣಿಮೆ ದಿನ ಅಥವಾ ಶುಕ್ರವಾರ ಬೇರೆ ಸುಮಾರಿದೆ ಓದೋದು. ಲಲಿತಾ ಸಹಸ್ರನಾಮ ಹೇಳಬೇಕು, ಸಮಯ ಸಿಗೋದಿಲ್ಲ ಅಂತಾದರೆ ಯಾವ ದಿನವೂ ಆಗ್ಬೋದು. ಸಮಯ ಸಿಕ್ಕಿದಾಗ ಪುಸ್ತಕ ಹಿಡಿದುಕೊಂಡು ಕೂತು ಕಲಿತು ಆದರೂ ಆಗ್ಬೋದು, ಕಲಿಯದೇ ಇದ್ದರೂ ಆಗ್ಬೋದು. ಸುಮ್ಮನೆ ಓದ್ತಾ ಭಾವನೆಗಳ ಸೃಷ್ಟಿ ಆಗದೇ ಇದ್ದರೆ ಮತ್ತೆ ಯಾಂತ್ರಿಕವಾಗಿ ಆಗಬಾರ್ದು. ಭಾವನೆಗಳ ಸೃಷ್ಟಿ ಆಗದೇ ಇದ್ದರೆ ಯಾಂತ್ರಿಕ, ಮೆಕ್ಯಾನಿಕಲ್ ಆಗಿ ನಾವು ಓದಬೇಕು ಅಂತ ಹೇಳಿದ್ರು ನಾವು ಓದ್ತೇನೆ. ಸರಿ, ಮೊದಲು ಹಾಗೇ ಮಾಡೋಣ. ಯಾಕೆಂದರೆ ಅಂತಹ ಭಾವನೆಗಳು ಅಷ್ಟು ಬೇಗ ಸೃಷ್ಟಿ ಆಗತ್ತಾ? ನಮಗೆ ಅಷ್ಟೊಂದು ಕೆಲಸಗಳಿವೆ, ಎಲ್ಲಿ ಆ ಜಗನ್ಮಾತೆಯ ನೆನಪಾಗತ್ತೆ ನಮಗೆ. ಆದಷ್ಟು ಕ್ಷಣ ಕ್ಷಣಕ್ಕೂ ಕೂಡ ಒತ್ತಾಯಪೂರ್ವಕವಾಗಿ ಅವಳ ಸ್ಮರಣೆಯನ್ನು ಮಾಡ್ತಾ ಸೌಂದರ್ಯಲಹರಿಯ ಕೆಲವು ಶ್ಲೋಕಗಳು ಹೇಳ್ಬೋದು. ಇಲ್ಲ, ಹೇಳಕ್ಕೆ ಸಮಯ ಸಿಗೋದಿಲ್ಲ ಅಂತಾದರೆ ಈ ಕೆಲವು ಶ್ಲೋಕಗಳ ಅರ್ಥವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತಾ ನಿನಗೆ ಅರ್ಪಣೆ ಮಾಡ್ತೇನೆ ಅಂತೇಳಿ ಒಂದು ಭಾವನೆ ಇದ್ದರೂ ಸಾಕು. ಶ್ಲೋಕ ಮುಖ್ಯ ಅಲ್ಲ, ಶ್ಲೋಕದ ಹಿಂದೆ ಇರುವಂತಹ ಭಾವನೆ. ಮಾಡುವಂತಹ ಕೆಲಸ ಮುಖ್ಯ ಅಲ್ಲ, ಕೆಲಸದ ಹಿಂದೆ ಇರುವಂತಹ ಒಂದು ಉದ್ದೇಶ. ಒಂದು ಕಡೆ ಒಂದು ದೇವಸ್ಥಾನಕ್ಕೆ ಮೆಟ್ಲನ್ನು ಕಟ್ತಾ ಇದ್ರು. ಹಲವಾರು ಕೆಲಸಗಾರರು ಮಾಡ್ತಾ ಇದ್ರು ಕೆಲಸವನ್ನು. ಒಬ್ಬ ಕೆಲಸಗಾರನ ಹತ್ರ ಹೋಗಿ ಒಬ್ಬ ಸಂದರ್ಶನ ತಗೊಳ್ತಾನೆ. ಕೇಳ್ತಾನೆ, ನೀ ಏನು ಮಾಡ್ತಾ ಇದೆಯಪ್ಪ? ಅಯ್ಯೋ, ಕಾಣಿಸ್ತಾ ಇಲ್ವಾ? ಈ ಬಿಸಿಲಿಗೆ ಇಟ್ಟು ದೊಡ್ಡ ಕಲ್ಲನ್ನು ಹೊತ್ಕೊಂಡು ಹೋಗಬೇಕು ನೋಡಿ ನಾನು. ಏನು ಕಷ್ಟ ಇದು. ಯಾವಾಗ ಸಂಜೆ ಆಗತ್ತೋ, ಯಾವಾಗ ಮನೆಗೆ ಹೋಗ್ತೇನೋ ಅಂತ ಕಾಯ್ತಾ ಇದ್ದೇನೆ. ಏನು ಮಾಡೋದು? ಸಂಸಾರ ಇದೆ, ನಿರ್ವಹಣೆ ಆಗಬೇಕು ತಾನೆ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೇನೆ. ಸರಿ. ಇನ್ನೊಬ್ಬನ ಹತ್ರ ಹೋಗಿ ಕೇಳಿದ್ರು ಇದೇ ಪ್ರಶ್ನೆ. ಆಗ ನಾನು ಇದರಲ್ಲಿ ತುಂಬ ಚತುರ, ನನಗೆ ಇದರಲ್ಲಿ ಈ ಕೆಲಸ ನನಗೆ ಭಾರಿ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಪ್ರವೀಣ ನಾನು ಇದರಲ್ಲಿ, ನನ್ನ ಕೌಶಲ್ಯವನ್ನು ನಾನು ತೋರಿಸ್ತೇನೆ. ಹಾಗಾಗಿ ಅದನ್ನು ಮತ್ತೆ ಸರಿಯಾಗಿ ಮೆಷರ್ ಎಲ್ಲ ಮಾಡೋದು, ಅಳತೆ ಮಾಡೋದು, ಮತ್ತೆ ಸರಿಯಾಗಿ ಕಟ್ ಮಾಡೋದು, ಹೀಗೆ ಮಾಡಿ ನಾನು ತೊಗೊಂಡೋಗಿ ಇಡ್ತಾ ಇದ್ದೇನೆ. ನನ್ನ ಕೌಶಲ್ಯ ಎಲ್ಲರೂ ಪ್ರಶಂಸಿಸಬೇಕು. ಸರಿ. ಇನ್ನು 3ನೇವನ ಹತ್ರ ಹೋಗಿ ಕೇಳ್ದಂತೆ. ಆಗ ಅವನು ಹೇಳ್ತಾನೆ, ಇದು ದೇವರ ಹತ್ರ ಸೇರಲಿಕ್ಕೆ ಇರುವಂತಹ ಒಂದು ಮಾರ್ಗದ ರಚನೆ ಆಗ್ತಾ ಇರುವಂಥದ್ದು. ಎಲ್ಲ ಭಕ್ತರು ಈ ಕಲ್ಲುಗಳನ್ನು ಮೆಟ್ಟಿ ಮೇಲಕ್ಕೆ ಹೋಗಿ ದೇವರ ದರ್ಶನವನ್ನು ಪಡಿತಾರೆ. ನಾನು ಮಾಡುವಂತಹ ಈ ಕೆಲಸ ದೈವಿಕವಾಗಿರುವಂಥದ್ದು. ಹಾಗಾಗಿ ಈ ವ್ಯಕ್ತಿಗೆ ಮಾಡಿದ ಕೆಲಸದಲ್ಲಿ ತೃಪ್ತಿ ಇದೆ. ಅದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ. ಹೌದು, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಪರವಾಗಿಲ್ಲ. ಯಾಕೆ? ನಾನು ಆ ದೇವರಿಗೋಸ್ಕರ ಮಾಡುವಂಥದ್ದು. ಅದೇ ಮೊದಲನೆಯ ಕೆಲಸದವನು, ಅಬ್ಬಾ ಈ ಬಿಸಿಲಲ್ಲಿ ಮಾಡ್ಬೇಕಾ, ಏನು ಬೆವರು ಸುರಿತಾ, ಒಂದ್ಸಲ ಸಂಜೆ ಆದರೂ ಸಾಕುಪ್ಪ, ಎಷ್ಟೊತ್ತಿಗೂ ಆಗತ್ತೋ ಏನೋ, ಯಾವಾಗ ಹೋಗಿ ಕೂತ್ಕೊಳ್ತೇನೋ ನಾನು ಅಂತ ಹೇಳುವ ವಿಚಾರ. ಯಾಕೆ?
ಅಲ್ಲಿ ದೈವತ್ವವನ್ನು ನೋಡ್ತಾ ಇಲ್ಲ, ಬರೇ ಒಂದು ಕೆಲಸ. ಹಾಗಾಗಿ ಅದು ಕಷ್ಟ. ಈ ಕಷ್ಟಡ ಕಲ್ಲನ್ನು ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳೋದು ಕಷ್ಟ. ಎರಡನೇವನು ಸ್ವಲ್ಪ ಬೆಟರ್, ಆದರೆ ಪ್ರಶಂಸೆ ಮಾಡಬೇಕು. ಆಹಾ, ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಈ ಕಲ್ಲು ಅಂಥೇಳಿ ಪ್ರಶಂಸೆ ಬೇಕು. ಹಾಗಿದ್ದಾಗ ಅಲ್ಲಿ ತೃಪ್ತಿ ಇಲ್ಲ. ಇದೇ ಈ ಮೂರನೆಯ ವ್ಯಕ್ತಿಗೆ ಯಾವಾಗ ಭಗವಂತನಿಗೋಸ್ಕರ ನಾನು ಈ ಕಲ್ಲನ್ನು ಇಲ್ಲಿ ಇಡ್ತಾ ಇದ್ದೇನೆ, ಈ ಕಲ್ಲಿನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳುವ ಭಾವನೆಯಿಂದ ಮಾಡ್ತಾನೋ ಆಗ ಸಂತೃಪ್ತಿ ಇರುತ್ತೆ. ಮಾಡುವ ಕೆಲಸದಲ್ಲಿ ತೃಪ್ತಿ, ಮಾಡಿದ ನಂತರವೂ ತೃಪ್ತಿ ಇರುತ್ತೆ. ಹಾಗೆ ನಾವು ಕೂಡ ಮಾಡುವ ಪ್ರತಿಯೊಂದು ಕೆಲಸವನ್ನು ಕೂಡ ಸಮರ್ಪಣಾ ಮನೋಭಾವನೆಯಿಂದ ಮಾಡಿದಾಗ ಖಂಡಿತವಾಗಿಯೂ ಒಂದು ಆತ್ಮತೃಪ್ತಿ ಸಿಗತ್ತೆ. ಹಾಗಾದರೆ ಯಾಕೆ ಈ ಥರದ ಪ್ರಯತ್ನವನ್ನು ನಾವು ಮಾಡಬಾರ್ದು? ಖಂಡಿತವಾಗಿಯೂ ಆತ್ಮ ಸಮರ್ಪಣೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.